ಫ್ರೀಡಮ್ ಪಾಡ್ಕಾಸ್ಟ್ಗೆ ಸ್ವಾಗತ. ನಾನು ಸಾಹಿತ್ಯ. ಸಾಧನೆ ಮಾಡೋದು ಅಂದರೆ ಒಂದು ಸಣ್ಣ ವಿಚಾರ ಅಲ್ಲ. ಈ ವ್ಯಕ್ತಿ ಸಾಧಕರ ಒಂದು ಲಿಸ್ಟ್ನಲ್ಲಿ ಸೇರಿರುವಂತಹ ವ್ಯಕ್ತಿ. ಜೊತೆಗೆ ಸಾಧನೆ ಮಾಡಿರೋದ್ರಿಂದ ಸಾಕಷ್ಟು ಪ್ರಶಸ್ತಿಗಳು ಕೂಡ ಸಿಕ್ಕಿದ್ದಾವೆ. ಅದರ ಜೊತೆಗೆ ಸಾಕಷ್ಟು ದಾಖಲೆಗಳನ್ನು ತನ್ನ ಮುಡಿಗೇರಿಸ್ಕೊಂಡಂತಹ ವ್ಯಕ್ತಿ. ಅಷ್ಟೇ ಅಲ್ಲ, ಜೊತೆಗೆ ಈತ ಕ್ರೀಡಾಪಟು ಕೂಡ ಹೌದು. ಇದರ ಜೊತೆಗೆ ಈಗ ಪ್ರಸ್ತುತ ರಾಜಕೀಯದಲ್ಲಿ ಸಾಕಷ್ಟು ಬೆಳವಣಿಗೆಗಳಾಗ್ತಾ ಇದೆ. ಅದರಲ್ಲೂ ಡಿ.ಕೆ. ಶಿವಕುಮಾರ್ ಅವರ ಪರಮಾಪ್ತ ಅಂತಲೇ ಗುರುತಿಸ್ಕೊಂಡಿದ್ದಾರೆ. ಸುಮಾರು 20 ವರ್ಷದಿಂದಲೂ ಕೂಡ ಡಿ.ಕೆ. ಶಿವಕುಮಾರ್ ಅವರ ಜೊತೆ ಒಡನಾಟ ಕೂಡ ಹೊಂದಿದ್ದಾರೆ. ಅದರಲ್ಲೂ ಬಹಳ ಪ್ರಮುಖವಾಗಿ ಕಾಂಗ್ರೆಸ್ನಲ್ಲಿ ಜೀವಿಸ್ತಾ ಇರುವಂತಹ ವ್ಯಕ್ತಿ ಅಂತ ಹೇಳಬಹುದು. ರಾಜಕೀಯ ಜೀವನ ಅನ್ನೋದು ಕೂಡ ಅಷ್ಟು ಈಸಿ ಆಗಿರೋದಿಲ್ಲ. ಆ ಒಂದು ರಾಜಕೀಯದಲ್ಲೂ ಕೂಡ ತಮ್ಮನ್ನು ತಾವು ಗುರುತಿಸ್ಕೊಂಡಿದ್ದಾರೆ. ಇವರು ಗುರುತಿಸ್ಕೊಳ್ದೇ ಇರುವಂತಹ ಒಂದು ರಂಗ ಇಲ್ಲ ಅಂತ ಹೇಳ್ಬೋದು. ಕ್ರೀಡೆಯಲ್ಲೂ ಕೂಡ ಗುರುತಿಸ್ಕೊಂಡಿದ್ದಾರೆ. ಇನ್ನು ಗ್ರಾಮೀಣ ಪ್ರತಿಭೆ ಕೂಡ ಹೌದು ಇವರು. ಅದರ ಜೊತೆಗೆ ರಾಜಕೀಯದಲ್ಲೂ ಕೂಡ ಗುರುತಿಸ್ಕೊಂಡಿದ್ದಾರೆ ಈ ವ್ಯಕ್ತಿ. ಹಾಗಾದ್ರೆ ಯಾರು ಅಂತ ನೀವು ಯೋಚನೆ ಮಾಡ್ತಾ ಇರ್ಬೋದು. ಅವರೇ ಗ್ರಾಮೀಣ ಪ್ರತಿಭೆ ಗೌತಮ್ ವರ್ಮಾ. ಬನ್ನಿ ಅವ್ರನ್ನ ಕಾರ್ಯಕ್ರಮಕ್ಕೆ ವೆಲ್ಕಮ್ ಮಾಡ್ಕೊಳ್ಳೋಣ. ಎಸ್, ಗ್ರಾಮೀಣ ಪ್ರತಿಭೆ ಗೌತಮ್ ಅವರೇ, ಕಾರ್ಯಕ್ರಮಕ್ಕೆ ತಮ್ಮೆಲ್ಲ ಸ್ವಾಗತ. ನಮಸ್ತೆ. ನಮ್ಮ ಫ್ರೀಡಮ್ ಟಿವಿಯ ಎಲ್ಲ ನನ್ನ ಹೃದಯವಂತ ವೀಕ್ಷಕರಿಗೆ ನಾನು ನಮಸ್ಕಾರವನ್ನು ಹೇಳಲಿಕ್ಕೆ ಇಷ್ಟಪಡ್ತೀನಿ. ಇನ್ನು ಗೌತಮ್ ಅವರೇ, ಬಹಳ ಖುಷಿ ಆಗುತ್ತೆ. ನೀವೊಬ್ಬರು ಗ್ರಾಮೀಣ ಪ್ರತಿಭೆ. ಇತ್ತೀಚೆಗೆ ಹೆಂಗಾಗಿದೆ ಅಂತಂದರೆ, ಗ್ರಾಮಗಳಲ್ಲಿರುವಂತಹ ಪ್ರತಿಭೆಗಳನ್ನ ಗುರುತಿಸೋದು ಇತ್ತೀಚಿನ ದಿನಗಳಲ್ಲಿ ಹೆಚ್ಚಾಗಿದೆ. ಆದರೆ ಮೊದಲು ಈ ರೀತಿಯ ಪ್ರತಿಭೆಗಳನ್ನ ಗುರುತಿಸೋದಕ್ಕೆ ಅಥವಾ ಅವಕಾಶಗಳೇ ಸಿಗ್ತಾ ಇರಲಿಲ್ಲ. ನಿಮಗೆ ಈ ಒಂದು ಆಪರ್ಚುನಿಟಿ ಯಾವ ರೀತಿ ಸಿಕ್ತು, ಏನೆಲ್ಲ ಸಾಧನೆ ಮಾಡಿದ್ರೆ ಅದೆಲ್ಲವನ್ನು ಕೂಡ ನಮ್ಮ ವೀಕ್ಷಕರಿಗೆ ತಿಳಿಸ್ಕೊಡಿರಂತೆ. ಅದಕ್ಕೂ ಮೊದಲು ನೀವು ಮೂಲತಃ ಎಲ್ಲಿಯವರು, ನಿಮ್ಮ ಜರ್ನಿ ಹೆಂಗಿದೆ ತಿಳಿಸ್ಕೊಡಿ. ನಾನು ಮೂಲತಃ ಚನ್ನಪಟ್ಟಣ ತಾಲೂಕು ಪಟ್ಲು ಗ್ರಾಮ ಅಂತ ಒಂದು ಸಣ್ಣ ಹಳ್ಳಿ ಮೇಡಮ್ ಅವರೇ. ನಾನು ನಮ್ಮೂರಲ್ಲಿ ದೊಡ್ಡ ಪೈಲ್ವಾನ್ ತಿಮ್ಮಯ್ಯ ಅಂತಿದ್ರು. ಅದು ಪಟ್ಲು ಅಂತ ಅಂದರೆ ಕಬ್ಬಿಗೆ ಭಾಳ ಫೇಮಸ್ಸು, ಇಡೀ ಇಂಡಿಯಾದಲ್ಲಿ ಫೇಮಸ್ ಇದೆ. ನಾನು ತೆಂಗಿನಕಾಯಿನ ಹೊಟ್ಟೆಪಾಡಿಗೋಸ್ಕರ ಸುಲ್ಕೊಂಡಿದ್ದೆ. 97ನಲ್ಲಿ ದೇವೇಗೌಡರು ಪ್ರಧಾನಮಂತ್ರಿ ಆಗಿದ್ದಾಗ ನಮ್ಮಣ್ಣ ಪ್ರಧಾನಮಂತ್ರಿ ಹೋಯ್ತಾವ್ರು ನೋಡಿ ಫ್ಲೈಟಲ್ಲಿ ಅಂದರು. ಕಟ್ ಮಾಡಿದ್ರೆ ಒಂದು ತಿಂಗಳಿಗೆ ಪ್ರಧಾನಮಂತ್ರಿ ಅವ್ರು ಭೇಟಿ ಮಾಡಿ ಅವ್ರ ಮುಂದೆಗಡೆ ಪ್ರದರ್ಶನ ಮಾಡಿದೆ ಮೇಡಮ್ ಅವರೇ. ಅದಾದ ನಂತರ ಡಾಕ್ಟರ್ ರಾಜ್ಕುಮಾರ್ ಅವರು ಕಾಡ್ಗೆ ಹೋಗಿದ್ರು ಮೇಡಮ್. ಎಲ್ಲ ಇಡೀ ರಾಜ್ಯ ದೇಶ ಎಲ್ಲ ಪೂಜೆ ಪುರಸ್ಕಾರ ಮಾಡ್ತಾಯಿತ್ತು. ನಾನೊಂದು ಐಡಿಯಾ ಮಾಡಿದೆ, ನಾನು ಒಂದು ಯಾಕೆ ಪೂಜೆ ಮಾಡಬಾರ್ದು ಅಂತ ಇದರಲ್ಲಿ ಒಂದು ಎಲ್ಲ ಪ್ರೆಸ್ ಕರೆದು ಒಂದು ಬಸ್ ಸ್ಟ್ಯಾಂಡಲ್ಲಿ ಒಂದು ಕಾರ್ಯಕ್ರಮ ಮಾಡಿದೆ ಮೇಡಮ್. ಅದು ತೆಂಗಿನಕಾಯಿ ಸುಲಿದೆ. ಎಲ್ಲ ಟಿ ವಿಯಲ್ಲಿ ಬರೆದ್ಬಿಟ್ಟು ಪೇಪರ್ ಮೇಡಮ್ ಅವರು ಎಲ್ಲ ಬರೆದಾದ್ಮೇಲೆ ಏನಾಯಿತು, ನನಗೆ ತುಂಬಾ ಖುಷಿ ಆಯಿತು ಮೇಡಮ್. ರಾಜ್ಕುಮಾರ್ ಹೆಸ್ರು ಹೇಳಿದ್ರೆ ಹಿಂಗೆಲ್ಲ ಅಂತ ರಾಜ್ಕುಮಾರ್ ನೋಡೋಣ ಅಂತ ಬೆಂಗಳೂರಿಗೆ ಬಂದೆ ಮೇಡಮ್. ನಾನು ಒಬ್ಬ ಅದೃಷ್ಟವಂತ ಹೇಳ್ತೀನಿ. ರಾಜ್ಕುಮಾರ್ ಜೊತೆಲಿ ಊಟ ಮಾಡಿದ್ದೀನಿ, ವಿಷ್ಣುವರ್ಧನ್ ಜೊತೆಲಿ ಕ್ರಿಕೆಟ್ ಆಡಿದ್ದೀನಿ, ಅಂಬರೀಷ್ ಅಣ್ಣ, ಇವತ್ತು ಏನು ಲೆಜೆಂಡ್ಗಳು ಎಸ್ ಆಗಿರ್ಬೋದು, ಸುದೀಪು, ಎಲ್ಲರ ಜೊತೆಲೂ ಭಾಳ ಬಾಂಧವ್ಯ ಇದೆ ಮೇಡಮ್ ಅವರೇ. ಆಮೇಲೆ ಏನಂತ ಅಂದರೆ, ಏನು ಸಾಧನೆ ಬಗ್ಗೆ ಕೇಳಿದ್ರೆ ಮೇಡಮ್, ನಂದು ಒಬ್ಬ ಊಟಕ್ಕೋಸ್ಕರ ನಾನು ತೆಂಗಿನಕಾಯಿನ ಬಿದ್ದರೆ ಅಲ್ಲಲ್ಲಿ ಹೆಚ್ಚಿ ನಾನು ಸುಲಿತಿದ್ದೆ. ಅದನ್ನು ಬೆಳಕಿಗೆ ತಗೊಂಡು ಈ ರಾಜ್ಕುಮಾರ್ ಹೆಸರು ಹೇಳ್ಕೊಂಡು ಬೆಂಗಳೂರಿಗೆ ಬಂದಮೇಲೆ ನಂದು 38 ನಿಮಿಷಕ್ಕೆ 51 ತೆಂಗಿನಕಾಯಿನ ಹಲ್ಲಲ್ಲಿ ಸುಲಿದು ಗಿನ್ನಿಸ್ ರೆಕಾರ್ಡ್ ಆಗಿದೆ. ಕಿವಿಯಿಂದ ಕಾರ್ ಎಳೆದು ವರ್ಲ್ಡ್ ರೆಕಾರ್ಡ್ ಆಗಿದೆ. ಸೈಕಲ್ನ ಅಲ್ಲೆಲ್ಲಿ ಕಚ್ಕೊಂಡು 40 ಅಡಿ ತೆಂಗಿನ ಮರ ಹತ್ತಿ ವರ್ಲ್ಡ್ ರೆಕಾರ್ಡ್ ಆಗಿದೆ. ಯಾವುದೇ ಮೋಟ್ರ್ ಬೈಕ್ನ ಅರ್ಧ ಗಂಟೆ ಹ್ಯಾಂಡ್ಲ್ ಇಟ್ಕೊಳ್ಳೋದೆ ಮೇಡಮ್. ಅದ್ರ ಮೇಲೆ ಸ್ನಾನ ಮಾಡ್ತೀನಿ, ಊಟ ಮಾಡೋದು, ಎಳ್ನೀರು ಕೆತ್ತಿ ಎಳ್ನೀರು ಬಿಡೋದು ಎಲ್ಲ ಮಾಡಿ ದಾಖಲೆ ಆಗಿದೆ. ವಿತ್ತು 300 ಸ್ಟ್ರಾ ಪೈಪ್ಗಳನ್ನ ಒಂದೇ ಬಾರಿಗೆ ಬಾಯಲ್ಲಿ ಇಟ್ಕೊಳ್ಳೋದು ಮುಖಾಂತರ ದಾಖಲೆ ಆಗಿದೆ. ಮತ್ತು 80 kg ಅಕ್ಕಿ ಮೂಟೆ ಹಲ್ಲಲ್ಲಿ ಎತ್ತಿ ದಾಖಲೆ ಆಗಿದೆ. ವಿತ್ ಸ್ಟೇಟ್ ಲವ್ ರಸ್ಲರ್, ವಿತ್ ಸ್ಟೇಟ್ ಲವ್ ಜೂಡೋ ಪ್ಲೇಯರ್ ಮೇಡಮ್ ನಾನು. ಹಾಗಾಗಿ ನನಗೆ ತುಂಬ ಹ್ಯಾಪಿಯಾಗಿದ್ದೀನಿ ಮೇಡಮ್. ನಾವು 95ಲಿ ದಂಗಳು ಮೇಯಿಸ್ಕೊಂಡಿದ್ದೆ ಮೇಡಮ್. ಇವತ್ತು ಅಮೆರಿಕಾ, ಜಪಾನ್, ಥೈಲ್ಯಾಂಡ್, ಟೋಕಿಯೋ, ಸ್ವಿಟ್ಜರ್ಲ್ಯಾಂಡ್, ಹಾಂಗ್ಕಾಂಗ್ 8 ದೇಶಕ್ಕೆ ಹೋಗಿದ್ದೀನಿ. 7 ಜನ CMಗಳು ಭೇಟಿ ಮಾಡಿದ್ದೀನಿ. ನನಗಂತೂ ತುಂಬ ಹ್ಯಾಪಿಯಾಗಿದೆ ಮೇಡಮ್. ಈ ಮಟ್ಟಿಗೆ ಬೆಳೆಯೋಕ್ಕೆ ನನಗೆ TV ಮಾಧ್ಯಮ, ಪತ್ರಿಕೆ ಮಾಧ್ಯಮ ಸಹಕಾರ ಮಾಡಿದೆ. ಓಕೆ, ಇನ್ನು ಗೌತಮ್ ಅವರೇ, ಈಗ ನೀವು ಹೇಳ್ತಾ ಇದ್ರಿ ಮೇರು ನಟರನ್ನ ನಾನು ಭೇಟಿ ಮಾಡಿದ್ದೀನಿ, ಅವ್ರ ಜೊತೆ ಉಪಹಾರವನ್ನು ಕೂಡ ಸವಿದಿದ್ದೀನಿ ಅಂತ ಹೇಳಿದ್ರಿ. ರಾಜ್ಕುಮಾರ್ ಅವ್ರನ್ನ ಭೇಟಿ ಮಾಡಿದ್ದೀನಿ ಅಂತ ಹೇಳಿದ್ರಿ, ವಿಷ್ಣುವರ್ಧನ್ ಅವ್ರನ್ನ ಭೇಟಿ ಮಾಡಿದ್ದೀರಿ ಅಂತ ಹೇಳಿದ್ರಿ. ಈಗ ಅವರೆಲ್ಲರೂ ಕೂಡ ಕಲಾಕ್ಷೇತ್ರದಲ್ಲಿ ತಮ್ಮನ್ನು ತಾವು ತೊಡಗಿಸ್ಕೊಳ್ಬೇಕು, ಕಲಾಕ್ಷೇತ್ರದಲ್ಲಿ ಇಷ್ಟರ ಮಟ್ಟಿಗೆ ಹೆಸರು ಮಾಡಬೇಕು ಅಂತಂದ್ರೆ ಅಷ್ಟು ಈಸಿ ಆಗಿರಲಿಲ್ಲ ಅವ್ರ ಜರ್ನಿ ಕೂಡ. ಹಾಗೆ ನಿಮ್ಮ ಜರ್ನಿ ಕೂಡ ಅಷ್ಟು ಈಸಿಯಾಗಿ ಇರೋದಿಲ್ಲ. ಯಾಕೆಂತಂದ್ರೆ ಇಷ್ಟೆಲ್ಲ ಹೇಳ್ತಾ ಇದ್ರಿ, ಗಿನ್ನಿಸ್ ದಾಖಲೆ ಬಗ್ಗೆ ಹೇಳಿದ್ರಿ, ವರ್ಲ್ಡ್ ರೆಕಾರ್ಡ್ ಬಗ್ಗೆ ಮಾತನಾಡಿದ್ರಿ, ನಾನು ಈ ರೀತಿಯಾಗಿ ಸಾಧನೆ ಮಾಡಿದ್ದೀನಿ ಅಂತ ಹೇಳಿದ್ರಿ. ಆದರೆ ಈ ಒಂದು ಸಾಧನೆ ಮಾಡಲಿಕ್ಕೆ ಸಾಕಷ್ಟು ಪ್ರಯತ್ನ ಬೇಕು. ಎಷ್ಟೋ ಜನ ಏನು ಮಾಡ್ತಾರೆ ಅಂತಂದ್ರೆ, ಅಯ್ಯೋ ನಮ್ಮ ಕೈಲಿ ಈ ಕೆಲಸ ಆಗುತ್ತಾ, ಅಯ್ಯೋ ನಮ್ಮ ಕೈಲಿ ಕೆಲಸ ಆಗೋದಿಲ್ಲ, ಬೇಡ ಬಿಡಪ್ಪ, ಈಗ ಹೆಂಗೆ ನಾವು ಇದ್ದೀವಿ ಅದೇ ರೀತಿ ಇರೋಣ ಅಂತ ಯೋಚನೆ ಮಾಡೋರು ಜಾಸ್ತಿ. ಆದರೆ ಎಷ್ಟೋ ಜನಕ್ಕೆ ನೀವೊಂಥರ ಇನ್ಸ್ಪಿರೇಷನ್ ಆಗಿದ್ದೀರಾ. ಸೊ ಈ ನಿಮ್ಮ ಪರಿಶ್ರಮದ ಹಿಂದೆ ಇರುವಂಥ ಪ್ರಯತ್ನಗಳಾಗಿರ್ಬೋದು, ಶ್ರಮ ಯಾವ ರೀತಿ? ನಾವು ಮೇಡಮ್, ನಮ್ಮ 5 ಜನ ಅಣ್ಣ ತಮ್ಮಂದಿರು ನಾವು. ನಮ್ಮ ತಂದೆ ಈಸ್ ಎ ಫ್ರೀಡಮ್ ಫೈಟ್ರು.
ನಮಗೆ ಊಟಕ್ಕೆ ಇಲ್ಲ ಸರ್, ಊಟಕ್ಕೆ ಭಾಳ ಕಷ್ಟ ಮೇಡಮ್. 5 ಜನ ಬೇರೆ. ನಮ್ಮ ತಂದೆಯವರು ಫ್ರೀಡಮ್ ಫೈಟರ್, ರಾಜಕೀಯ ನಮ್ಮ ತಂದೆ ಆವಾಗ. ನಾವೆಲ್ಲ ಕಷ್ಟಪಟ್ಟು ಏನೋ ಬೆಳಕಿಗೆ ಬರಬೇಕು ಅಂತ ಮಾಡಿದ್ವಿ. ನಮ್ಮ ಅಣ್ಣ ತಮ್ಮದಿರು ಈಸ್ ಎ ವೆರಿ ಗುಡ್ ಪರ್ಸನ್. ಒಬ್ಬರು ಒಳ್ಳೊಳ್ಳೆ ಹುದ್ದೆಲಿದ್ದಾರೆ, ತಹಸೀಲ್ದಾರ್ ಇದ್ದಾರೆ, ಡೈರೆಕ್ಟ್ ಇದ್ದಾರೆ. ನಮ್ಮ ಫ್ಯಾಮಿಲಿ ಒಂದು 3 ಜನ ಡಾಕ್ಟ್ರ್ ಇದ್ದೀವಿ ಈಗ. ಅವಾಗ ತಿನ್ನೋಕ್ಕೆ ಊಟ ಇರಲಿಲ್ಲ. ಊಟ ನಿಜ ಊಟಕ್ಕೆ ಇರಲಿ, ನಮಗೆ ಭಾಳ ತೊಂದರೆ ಆಗ್ತಿತ್ತು. ಇವತ್ತು ನಾನು ನಾಷ್ಟಕ್ಕೆ ಬಾಂಬೆಗೆ ಹೋಗಿದ್ದೀನಿ ಒಂದು 2-3 ಸತಿ ಮೇಡಮ್. ನಾಷ್ಟಕ್ಕೆ ನನ್ನ ಫ್ರೆಂಡ್ ಆ ಥರ ಫ್ರೆಂಡ್ಸ್ ಇದ್ದಾರೆ. ಒಂದು 10 ಜನ 1,000 ಕೋಟಿಗೆ ಫ್ರೆಂಡ್ಸ್ ಇದ್ದಾರೆ ಮೇಡಮ್. ಅದು ನೆನೆಸ್ಕೊಂಡ್ರೆ ಭಯ ಆಗತ್ತೆ ಸರ್. ಆ ಥರ ಫ್ರೆಂಡ್ಸ್ ಸರ್ಕಲ್ಲು. ನನಗೆ ಇವತ್ತೇನಿಲ್ಲ ಸರ್, ನನಗೆ ನನ್ನ ಮನೆಯವರು ಒಂದು ಸ್ವಲ್ಪ ಸಹಾಯ ಮಾಡಿದ್ರು. ಆದರೆ ನನ್ನ ಸ್ನೇಹಿತರು ಇದ್ದಾರಲ್ಲ, ಇವತ್ತು ನನ್ನ ಸ್ನೇಹಿತರು ನನಗೆ ದೇವರು ಮೇಡಮ್. ನಾನು ದೇವ್ರು ನಂಬಲ್ಲ, ನನ್ನ ಸ್ನೇಹಿತರು ನನ್ನ ದೇವ್ರು. ನಾನು ಹೇಳ್ಕೊಳ್ಳೋಕ್ಕೆ ಹೆಮ್ಮೆ ಆಗುತ್ತೆ ಮೇಡಮ್. ನಾನು ಸಾಧನೆ ಮಾಡಲಿಕ್ಕೆ, ಈ ಥರ ಪೂರ್ವಕ ಸಾಧನೆ ಮಾಡಲಿಕ್ಕೆ ನನ್ನ ಸ್ನೇಹಿತರೆ ಕಾರಣ ಮೇಡಮ್. ಅಂದರೆ ನೀವು ಪಟ್ಟಂತಹ ಕಷ್ಟಕ್ಕೆ ಈಗ ಪ್ರತಿಫಲ 100% ನಂಗೆ ಸಿಕ್ಕಿದೆ ಮೇಡಮ್. ನಾನು ಯಾವತ್ತೂ ದುಡ್ಡಿನಿಂದ ಓದಿನಲ್ಲ ಸರ್. ದುಡ್ಡೇ ನಾನು ಚೆನ್ನಾಗಿದ್ದೀನಿ ಮೇಡಮ್, ತುಂಬ ಚೆನ್ನಾಗಿದೆ. ನನಗೆ ಒಳ್ಳೆ ಫ್ಯಾಮಿಲಿ, ಅವಳಿ ಜೋಳಿ ಮಕ್ಕಳು, ಒಂದು ಗಂಡು ಒಂದು ಹೆಣ್ಣು, ತುಂಬ ಚೆನ್ನಾಗಿದೆ. ಓಕೆ. ಗೌತಮ್ ಅವರೇ, ನೀವು ಹೇಳ್ತಾ ಇದ್ರಿ ಒಂದು ಸಣ್ಣ ಗ್ರಾಮ ನಮ್ದು, ಬಹಳ ಒಂದು ಬಡತನದ ಕುಟುಂಬ ಅಂತ ಹೇಳ್ತಾ ಇದ್ರಿ. ನಿಮ್ಗೆ ಈಗ ಕ್ರೀಡೆ ಬಗ್ಗೆ ಹೆಂಗೆ ಇಂಟ್ರೆಸ್ಟ್ ಬಂತು? ಈಗ ಕ್ರೀಡೆಗೆ ಹೋಗಬೇಕು ಅಂತ ನಿಮ್ಗೆ ಯಾಕೆ ಅನಿಸ್ತು? ಅಂದ್ರೆ ನೀವು ಸ್ಕೂಲಲ್ಲಿ ಇದ್ದಾಗಿಂದಲೂ ಕೂಡ ನಿಮ್ಗೆ ಕ್ರೀಡೆ ಕಡೆ ಒಲವಿತ್ತಾ ಹೇಗೆ? ಮೇಡಮ್, ನಾನು SLC ಫೇಲ್ ಆಗಿದಾಗ ನಮ್ಮೂರಲ್ಲಿ ದೊಡ್ಡ ಪೈಲ್ವಾನ್ ತಿಮ್ಮಯ್ಯ ಅಂತಿದ್ರು. ಅವರು ಕುಸ್ತಿ ಮಾಡ್ತಾ ಇದ್ರು. ನಮ್ಮನ್ನ ಸೇರಿಸ್ತಿರ್ಲಿಲ್ಲ, ದೇವಸ್ಥಾನದ ಒಳಗಡೆ ಮಾಡ್ತಿದ್ರು. ನಮ್ಮನ್ನು ನೋಡೋಕ್ಕೆ ಬಿಡ್ತಿರ್ಲಿಲ್ಲ. ನಾನು ಭಾಳ ಹಠವಾದಿ. ನಾನು ಈ ಥರ ಮಾಡ್ಬೇಕಂದ್ರೆ ಮಾಡೋದು. ನಾನು ಸ್ವಲ್ಪ SLC ಫೇಲ್ ಮಾಡ್ಕೊಂಡು ಕಳ್ಳ. ನಾನು ಯಾರ ಹಿತ್ತಲಲ್ಲಿ ಏನು ಸಿಗುತ್ತೆ ಎಲ್ಲ ಕಿತ್ಕೊಂಡು ತಿನ್ನೋದು, ಮತ್ತು ಅದು ಕದ್ದು ಎಳ್ನೀರು ಕುಡಿಯೋದು ಎಲ್ಲ ಮಾಡ್ಕೊಂಡು ಚೆನ್ನಾಗಿದೆ ಮಾಡಿ ಕಟ್ಮಸ್ತಾಗಿದೆ. ಬಟ್ ನಮ್ಮೂರಲ್ಲಿ ದೊಡ್ಡ ಪೈಲ್ವಾನ್ ತಿಮ್ಮಯ್ಯ ಅಂತ ಬೆಳ್ಳಿ ಗದೆಯೆಲ್ಲ ಗೆದ್ಕೊಂಡ್ಬಂದಿದ್ರು. ನಾನು ಕುಸ್ತಿ ಆಡ್ಬೇಕಂತ ಭಾಳ ಆಸೆ. ಅದು ನನಗೆ ಸೇರಿಸ್ತಿರ್ಲಿಲ್ಲ. ಬಟ್ ನಾನು ಹುಣಸೆ ಮರದ ಮೇಲೆ ಕುತ್ಕೊಂಡು ಒಂದು 15 ದಿವಸ ಕುಸ್ತಿ ನೋಡ್ಕೊಂಡು ಅದಕ್ಕೆ ಕಲ್ತ್ಕೊಂಡೆ ಮೇಡಮ್ ಅವರೇ. ಅದು ನೋಡಿದ್ಮೇಲೆ ಇಂಟ್ರೆಸ್ಟ್ ಆಯಿತು. ಒಂದು ದಿವಸ ಕುಸ್ತಿ ನೋಡಬೇಕಂತ ಅವ್ರ ಹತ್ರ ಹೋಗಿ ಕೇಳಿದೆ. ಯಾರು ಆಡೋಕ್ಕಾಗಲ್ಲ ಅಂದರು. ನಾನು ಬರ್ತೀನಿ ಅಂತ ಅಂದ್ಬಿಟ್ಟು ಒಂದು ಕೋಳಿ ಮಾರಿ ಹೋಗಿ 10 ರೂಪಾಯಿಗೆ 14 ರೂಪಾಯಿಗೆ ಒಂದು ಕೋರಿ ಮಾರಿ ದೇವನಹಳ್ಳಿಲಿ ಕುಸ್ತಿ ಆಡ್ತಾರೆ, ಜೊತೆ ಹಾಕೋ ಬಂದೀವಿ ಅಂತ ಮಾತಾಡ್ಕೊತಾಯಿದ್ರು. ದೇವನಹಳ್ಳಿಗೆ ಹೋಗೋಕ್ಕೂ ನನಗೆ ಅದಕ್ಕೆ ಅವತ್ತು ಒಂದು ಅರ್ಧ ಟೀ ಶರ್ಟು, ಇವತ್ತು 9,000 ರೂಪಾಯಿ ಶರ್ಟ್ ಹಾಕಿದ್ದೀನಿ ಮೇಡಮ್ ಅವರೇ. ಅವತ್ತು ಹರಿದೋಗಿತ್ತು ಒಂದು ಕಾಕಿ ಪ್ಯಾಂಟು ಮೇಡಮ್ ಅವರೇ. ನಾನು ಹೋದೆ. ಒಂದು ಟೀ ಕಾಫಿಗೂ ಕೂಡ ಕರಲಿಲ್ಲ. ದೇವಸ್ಥಾನದ ಹತ್ರ ಹೋದೆ. ದೇವನಹಳ್ಳಿ ಹತ್ರ ಹೋಗಿ ಆಂಜನೇಯ ಸ್ವಾಮಿ ದೇವಸ್ಥಾನದ ಕುಸ್ತಿ ಅಖಾಡ ಎಲ್ಲ ನೋಡಿದೆ ಮೇಡಮ್ ಅವರೇ. ಆ ಅಖಾಡ ಎಲ್ಲ ನೋಡಿ ತುಂಬ ಖುಷಿಯಾಗ್ಬಿಟ್ಟೆ ಮೇಡಮ್ ಅವರೇ. ಆಮೇಲೆ ಅಲ್ಲಿ ನಮ್ಮ ಪೈಲ್ವಾನ್ ತಿಮ್ಮಯ್ಯನ ಮಗ ಕಾಮರಾಜ್ ಅಂತ ಕುಸ್ತಿಗೆ ಒಂದು ಕುಸ್ತಿ ಆಯಿತು, 2 ಕುಸ್ತಿ, 3 ಕುಸ್ತಿ ಆಯಿತು. 3 ಕುಸ್ತಿ ಆದಮೇಲೆ ಪೈಲ್ವಾನ್ ತಿಮ್ಮಯ್ಯನ ಮಗ ಕರೆದ್ರು. ಅವ್ನು ಕುಸ್ತಿ ಆಡ್ದ, ಸೋತ್ಬಿಟ್ಟ. ಎಲ್ಲ ಸಪ್ಕಾಗ್ಬಿಟ್ರು. ನನಗೆ ಸೋಲುಗೆಲ್ಲ ಗೊತ್ತಿರಲಿಲ್ಲ. ನನ್ನ ಕುಸ್ತಿ ನೋಡ್ಬೇಕಂತ ಭಾಳ ಆಸೆ. ಅಲ್ಲಿ ಯಾರೋ ದೊಡ್ಡ ಪೈಲ್ವಾನ್ ಅಂತೆ ತಮಟೆ ನಗರಿಗೆ ಹೊಡ್ಕೊಂಡು ಬಂದರು ಮೇಡಮ್ ಅವರೇ. ಹೊಡ್ಕೊಂಬಂದಾಗ ಏನಾಯಿತು, ಹೊಡ್ಕೊಂಬಂದ್ರಲ್ಲಿ ನಾನು ಯಾವುದೋ ದೇವ್ರ ಬರ್ತಂದು ನಮಸ್ಕಾರ ಮಾಡ್ಕೊಂಡು, ದೇವರಲ್ಲ ಅದು, ಅಲ್ಲಿ ಹಾಲಳಿ ಮಂಜ ಅಂತ ದೊಡ್ಡ ಪೈಲ್ವಾನ್. ಅವ್ನು ಬಂದು ತೊಡೆ ತೊಡ್ತಾ ಇದ್ದಾನೆ. ಅಲ್ಲಿ ನಾನು ಕೂತಿದ್ನಲ್ಲ, ಅವ್ನು ಯಾರೋ ಹೇಳ್ದ, ಅವ್ರು ದೊಡ್ಡ ಪೈಲ್ವಾನ್, ಅವ್ನ ಕೈಲಿ ಆಡೋಕ್ಕಾಗಲ್ಲ ಅಂತ ಹೇಳಿದಾಗ, ಯಾಕೆ ಆಡೋಕ್ಕಾಗಲ್ಲ ಅಂತ ಕೇಳಿಸ್ಕೊಂಡಾಗ ಅವ್ರು ದೊಡ್ಡ ಪೈಲ್ವಾನ್ ಆಡೋಕ್ಕಾಗಲ್ಲ, ಯಾರು ಕೈ ಹಿಡಿಯೋಕ್ಕಾಗಲ್ಲ ಅಂತ ಹೇಳಿದ್ರು. ನಾನು ಅವಾಗ ಓಡೋಗಿ ನಮ್ಮ ತಿಮ್ಮಯ್ಯನಿಗೆ ಹೋಗಿ ಹೇಳಿದೆ, ಅಪ್ಪಾಜಿ ನಾನು ಆಡ್ತೀನಿ, ಅವನ ಮೇಲೆ ಕುಸ್ತಿ ಆಡ್ತೀನಿ ಅಂತ. ನನಗೆ ಅದು ಇತ್ತು, ಆಡ್ತೀನಿ ಅಂತ ಅಂದೆ. ಅವ್ನು ತಿಮ್ಮಯ್ಯ, ನಿನ್ಗೇನು ಗೊತ್ತಲ್ಲ, ನನ್ನ ಮಗನೇ ಸೋತವನು, ಹೋಗು ಅಂತ ಅಂದರು. ಅವಾಗ ಯಾಕೆ ಆಡ್ತೀನಿ ಅಂದರೆ, ನಾನು 5 ರೂಪಾಯಿ ಟಿಕೆಟ್ ಕೊಟ್ಟು ದೂರ ಕೂರಿಸಿದ್ರು ನಮ್ಮೂರವರೆಲ್ಲ 70 ಜನ ಹೋಗಿದ್ವಿ. ಆ ಬೋಲ್ಡ್ ಒಂದು ಬೋಲ್ಡ್ ಹಾಕಿದ್ರು ಮೇಡಮ್ ಅವರೇ. ಆ ಬೋಲ್ಡ್ ಓದ್ಕೊಂಡಿದ್ದೆ ಮೊದಲೇ. ಸೋತ್ರೆ 200 ರೂಪಾಯಿ ಕೊಡ್ತಾರೆ, ಗೆದ್ರೆ 500 ರೂಪಾಯಿ ಕೊಡ್ತಾರೆ. ನಾನು ಸುಮ್ಮನೆ ಹೋಗಿ ಮುನಿಕೊಬಿಡು ಅಂತ ನಾನು ಸುಮ್ಮನೆ ಹೋಗಿ ಮುನಿಕೊಬೇಡ ಅಂತ ನನ್ನ ಆಸೆ ಮೇಡಮ್. ಅವ್ರು ತಿಮ್ಮಯ್ಯ ನನಗೆ ಹೇಳಿಲ್ಲ. ತಿಮ್ಮಯ್ಯನ ತಮ್ಮ ನನಗೆ ಒಂದು ಸಹಾಯ ಮಾಡಿದ್ರು. ನೋಡು, ಆಡು, 200 ರೂಪಾಯಿ ಬರುತ್ತಲ್ಲ, 200 ರೂಪಾಯಿ, ನಮ್ಮ 100 ರೂಪಾಯಿ ಟೆಂಪೋ ಕೊಡು, 100 ರೂಪಾಯಿ ಇಟ್ಕೋ, ಹೋಗಿ ಆಡೋಗು ಅಂದರು. ನಾನು ಅಲ್ಲೇ ಒಂದು ಲಂಗೋಟ ಕಟ್ಕೊಂಡು ಹೆಂಗೆ ಓಡೋದೆ ಮೇಡಮ್. ಎಲ್ಲ ನಕ್ಕಳಕ್ಕೆ ಹೇಳಂತ. ಅವ್ನು ದೊಡ್ಡ ಪೈಲ್ವಾನು. ನಾನು ಹಿಡ್ದೇಟಕ್ಕೆ ಮನೆಗೆ ಬಿಡುವ, 200 ರೂಪಾಯಿ ಸಿಗ್ತದೆ ನನಗೆ, ಅಷ್ಟೇ ಆಸೆ, ಇನ್ನೇನಿಲ್ಲ ಮೇಡಮ್ ಅವರೇ. 200 ರೂಪಾಯಿ ಸಿಗ್ತದೆ, ನಂದು ಅದಷ್ಟೇ. ಹೋದೆ. ಏನು ದೊಡ್ಡತಾನೆ, ಫುಲ್ಲು ಹುಲಿ ಥರ ಇದ್ದಾನೆ ಮೇಡಮ್. ಹಾಲಳಿ ಮಂಜಂತ ಫೇಮಸ್ ಸುತ್ತೇಳೊಳಿಗೆ. ಆಮೇಲೆ ನಾವು ಕಾಲು ಕರೀತಾನೆ, ಹೆಂಗಾರ ಕೆರ್ಕೊಂಬಗ, ನಾನು ಮನೆಗೆ ಕೊಬಿಡ್ತೀನಿ ಅಂತ ನನ್ನ ಮನಸ್ಸಲ್ಲಿತ್ತು. ದೊಡ್ಡ ಪೈಲ್ವಾನ್ ಹಂಗೆ ಹಿಂಗೆ ಸುತ್ತ, ನಾನು ಪಿಕ್ಚರೆಲ್ಲ ಸುತ್ತೆ. ಯಾಕೆ ದೊಡ್ಡ ಪೈಲ್ವಾನ್ ಏನು ಬರಲ್ಲ ಮೇಡಮ್ ಅವರೇ. ನಾನು 200 ರೂಪಾಯಿ ಬರ್ತದೆ ಮಾತ್ರ ಹೋಗಿದ್ದೀನಿ. ಆಮೇಲೆ ವಿತಿನ್ ಒಂದು 30 ಸೆಕೆಂಡ್ ಒಳಗೆ ನಮ್ಮೂರವ್ರು ಬಂದು ನನ್ನ ಎತ್ಕೊತಾ ಇದ್ದಾರೆ ಮೇಡಮ್. ಗೊತ್ತಿಲ್ಲ ಹೆಂಗೆ ಕುಸ್ತಿ ಗೆದ್ದೋ ಗೊತ್ತಿಲ್ಲ, ನಮ್ಮೂರಲ್ಲಿ ಎತ್ಕೊತಾ ಇದ್ದಾರೆ. ನಾವೆಲ್ಲ ಬಂದುಬಿಟ್ಟು ಅವತ್ತು ಒಂದು 1,800 ರೂಪಾಯಿ ದುಡ್ಡನ್ನು ಎಸ್ದುಬಿಟ್ರು ಮೇಡಮ್. ಅವತ್ತು ಕಾಯಿನಿರಲಿಲ್ಲ, 1 ರೂಪಾಯಿ 2 ರೂಪಾಯಿ ನೋಟಿತ್ತು. 97 ಮೇಡಮ್ ಅವರೇ. ಅವತ್ತು ಎತ್ಕೊತಾ ಇದ್ದಾರೆ. 1,800 ರೂಪಾಯಿ ದುಡ್ಡು ಬಂತು. ನನ್ನನ್ನು 6 ತಿಂಗಳಲ್ಲಿ ಸಾಕೊಂಡ್ರು ಮೇಡಮ್. ಅದು ನನಗೆ ಪ್ರೇರಣೆ ಮೇಡಮ್.
ಓಕೆ. ಈಗ ಹೇಳ್ತಾ ಇದ್ರಿ 200 ರೂಪಾಯಿ ಆಸೆಗೋಸ್ಕರ ನಾನು 200 ಅಖಾಡಕ್ಕೆ ಇಳಿದೆ ಹೌದು ಅಂತ ಮೇಡಮ್, ಹೇಳಿದ್ರಿ. ಹೌದು ಆ ಒಂದು ಅಖಾಡಕ್ಕೆ ಇಳ್ದಿದ್ದೇ ನಿಮ್ಗೆ ಪ್ಲಸ್ ಪಾಯಿಂಟ್ ಹೌದು ಆಯ್ತು. ಮೇಡಮ್, ಯಾಕೆ ಅಂತಂದ್ರೆ ಇಷ್ಟರ ಮಟ್ಟಿಗೆ ಸಾಧನೆ ಮಾಡಿದ್ದೀರಾ, ಸಾಕಷ್ಟು ಜನ ನಿಮ್ಮನ್ನ ಗುರುತಿಸ್ತಾ ಇದ್ದಾರೆ. ಹೌದು ಈ ಒಂದು ಗೆಲುವನ್ನ ಸಾಧಿಸ್ಲಿಕ್ಕೆ ನಿಮ್ಮಲ್ಲಿದ್ದಂತ ಹಠ ಛಲ ಹೌದು ಅದು ಬಹಳ ಇಂಪಾರ್ಟೆಂಟ್ ಹೌದು ಆಗುತ್ತೆ. ಮೇಡಮ್. ಯಾವುದೇ ವ್ಯಕ್ತಿಯಲ್ಲಿ ನಾನು ಗೆದ್ದೇ ಗೆಲ್ತೀನಿ, ನನ್ನ ಕೈಲಿ ಹಾಗೆ ಆಗತ್ತೆ ಅಂತಂದ್ರೆ ಗೆಲುವನ್ನ ಸಾಧಿಸ್ತಾರೆ. ಈ ಒಂದು ಏನ್ ಇನ್ಸಿಡೆಂಟ್ ಹೇಳಿದ್ರೆ ಅದನ್ನ ನೋಡಿದ್ರೆ ಹೌದಲ್ವಾ ನಿಜ ಅಂತ ಅನ್ಸುತ್ತೆ. ಹೌದು ಮೇಡಮ್. ಇಷ್ಟೆಲ್ಲ ನೀವು ಸಾಧನೆ ಮಾಡಿದ್ದೀರಲ್ಲ, ಈಗ ಯೂಶಲಿ ಹೆಂಗಾಗತ್ತೆ ಅಂತಂದ್ರೆ ಯಾರು ಸಾಧನೆ ಮಾಡಿದ್ರೆ ಸರ್ಕಾರದಿಂದ ಕೆಲವೊಂದಿಷ್ಟು ಏನಾದ್ರೂ ಅಮೌಂಟ್ ಕೊಡೋದಾಗಿರ್ಬೋದು ಅಥವಾ ಅವ್ರಿಗೆ ಒಂದು ಸಹಾಯ ಧನವನ್ನ ನೀಡೋದಾಗಿರ್ಬೋದು, ಆ ರೀತಿಯಾಗಿ ಮಾಡ್ತಾರೆ. ನಿಮ್ಗೆ ಏನಾದ್ರೂ ಸರ್ಕಾರದಿಂದ ಸಪೋರ್ಟ್ ಏನಾದ್ರೂ ಸಿಕ್ಕಿತ್ತಾ ಈಗ ಟೈಮಲ್ಲಿ? ಈಗಂತೂ ತುಂಬಾ ಚೆನ್ನಾಗಿ ಸಿಗ್ತಾ ಇದೆ ಮೇಡಮ್ ಅವ್ರೆ. ನನ್ಗೆ 2000 ಧರ್ಮಸಿಂಗ್ ಸರ್ಕಾರ ನನಗೆ ಒಂದು ಸೈಟ್ ಕೊಟ್ಟಿತ್ತು. ಅದನ್ನು ಮಾರಿ ಬಿಡದಿ ಹತ್ರ ಒಂದು ಸ್ಕೂಲ್ ಮಾಡಿದ್ದೀನಿ ಮೇಡಮ್. ಬಡ ಮಕ್ಕಳಿಗೆ ಕೂಲಿ ಕಾರ್ಮಿಕರಿಗೆ ಮಾತ್ರ ಗಾರೆ ಕೆಲಸ ಕೂಲಿ ಕೆಲಸ ಮಾಡೋರಿಗೆ ಉಚಿತವಾಗಿ ಶಿಕ್ಷಣ ಕೊಡ್ತಾ ಬಂದಿದ್ದೀನಿ ಸರ್. ನನ್ನ ತಂದೆ ಆಸೆ ಸರ್. ನನ್ನ ತಂದೆ ಈಸ್ ಎ ಫ್ರೀಡಮ್ ಫೈಟ್ರು. ಅವಾಗ ಕಾಲೇಜು ಸ್ಕೂಲ್ ಮಾಡಬೇಕು ಅಂತಿದ್ರು. ಆಮೇಲೆ ಹಂಸಲೇಖ ಅವ್ರಿಗೊಂದು ಸ್ಕೂಲ್ ಮಾಡಿಕೊಟ್ಟಿದ್ದೀನಿ ಮೇಡಮ್, ಈ ದೇಸಿ ವಿದ್ಯಾ ಸಂಸ್ಥೆ ಅಂತೆ, ಅದೊಂದು ಮಾಡಿಕೊಟ್ಟಿದ್ದೀನಿ. ಅದು ನನಗೆ ತುಂಬ ಹೆಮ್ಮೆ ಅನ್ನಿಸ್ತಾ ಇದ್ರು ಮೇಡಮ್. ನೀವು ಬಡತನದ ಒಂದು ಮೂಲದಿಂದ ಬಂದಿದ್ಕೆ ನಿಮ್ಗೆ ಬಡವರ ಕಷ್ಟ ಗೊತ್ತಾಗಿದೆ. ಹಂಗಾಗಿ ಕೂಲಿ ಕಾರ್ಮಿಕರ ಮಕ್ಕಳಿಗೆ ಮಾತ್ರ ಒಂದು ಶಾಲೆಯಲ್ಲಿ ಅಡ್ಮಿಷನ್ ಸಿಗುತ್ತೆ ಅಥವಾ ಎಲ್ಲರಿಗೂ ಇರುತ್ತೆ. ಅಲ್ಲಿ ಕೂಲಿ ಕಾರ್ಮಿಕರ ಮಕ್ಕಳಿಗೆ ಉಚಿತವಾಗಿ ಕೊಡ್ತಾ ಇದ್ದೀನಿ. ನನಗಂತೂ ಅದು ತುಂಬಾ ಇದೆ. ಬಿಡದಿ ಬೈರಮಂಗಲದ ಹತ್ರ ಒಂದು ಜ್ಞಾನಸಾಗರ ಸ್ಕೂಲ್ ಅಂತ ಮಾಡಿದ್ದೀನಿ. ನಲ್ಲಿ ನಿಮ್ಮ ಶಾಲೆಗಳಲ್ಲಿ ಬಡ ಮಕ್ಕಳಿಗೆ ಪ್ರಾಧಾನ್ಯತೆ. ಈಗ ಹೇಳ್ತಾ ಇದ್ರಿ ಮೋಟಾರ್ ಬೈಕ್ ಅಲ್ಲೂ ಕೂಡ ನಾನು ಸಾಧನೆ ಮಾಡಿದ್ದೀನಿ ಅಂತ. ಇನ್ನು ಯಾವ ಫೀಲ್ಡ್ ಬಾಕಿ ಉಳಿಸಿದ್ದೀರಾ ನೀವು? ಮೇಡಮ್ ಬಾಕಿ ನಾನು ಏನು ಅನ್ಕೊಂಡಿದ್ದೆ ಅದು ಮಾಡೋಂಥ ಧೈರ್ಯವಂತ ಮೇಡಮ್. ನಾನು ಮೊನ್ನೆ ನೋಡಿರ್ಬೇಕು ನೀವು, ಮೊನ್ನೆ ತಮಿಳು ನಮ್ಮ ವಿಜಯ್ ಅವರು ನನಗೆ ಒಂದು ಟೈಮಲ್ಲಿ ವೇಟೆಗಾರ ಅಂತ ಒಂದು ಸಿನಿಮಾ, ವೇಟೆಗಾರ ಅನ್ಸಿದ್ರೆ ನನ್ನ ಫ್ರೆಂಡ್ ಹೀರೋಯಿನ್ನಲ್ಲಿ ಸಂಚಿತ ಪಡ್ಕೊಂಡೆ ಅಂತ ಅವಳು ಹೋಗಿ ಹೇಳಿದ್ದಾಳೆ, ಗೌತಮ್ ಅಂತ ನನ್ನ ಫ್ರೆಂಡು ಈ ಥರ ಗಿನ್ನಿಸ್ ರೆಕಾರ್ಡ್ ವರ್ಲ್ಡ್ ರೆಕಾರ್ಡ್ ಮಾಡಿದ್ರು. ಆಮೇಲೆ ಇಮಿಡಿಯೇಟ್ಲಿ ಕರ್ಸ್ಕೊಂಡು ನನ್ನ ಒಂದು 3 ಲಕ್ಷ ರೂಪಾಯಿ ಕೊಟ್ಟಿದ್ರು ಮೇಡಮ್ ಅವರು ಅವತ್ತು 2015ರಲ್ಲಿ. ಇವಾಗ ನಾನು ಮೊನ್ನೆ ಅವ್ರಿಗೆ ಏನಾರ ಮಾಡಿ ಒಂದು ಯೋಜನೆ ಮಾಡಬೇಕು ಅಂದಾಗ ಅವ್ರಿಗೊಂದು ಬೆಳ್ಳಿ ಕಿರೀಟ ಬೆಳ್ಳಿ ಚಪ್ಪಲಿ ಹೋಗಿ ಗಿಫ್ಟ್ ಕೊಟ್ಟು 8 ದಿನ ಕ್ಯಾನ್ವಸ್ ಮಾಡಿದೆ ಮೇಡಮ್. ತಮಿಳ್ನಾಡಲ್ಲಿ ಫುಲ್ಲು ವೈರಲ್ ನಂದು ಮೇಡಮ್. ತುಂಬ ಖುಷಿ ಆಯಿತು ಮೇಡಮ್. ಈಗ 3ನೇ ತಾರೀಕು ನನಗೆ ಅಪಾಯಿಂಟ್ಮೆಂಟ್ ಕೊಟ್ಟಿದ್ರೆ ಹೋಗ್ತಾ ಇದ್ದೀನಿ ಮೇಡಮ್, ಭೇಟಿ ಮಾಡ್ತಾ ಇದ್ದೀನಿ. ಓಕೆ. ಇನ್ನು ಕ್ರೀಡೆಯಲ್ಲಿ ಕೂಡ ಸಾಧನೆ ಮಾಡಿದ್ದೀರಾ, ಜೊತೆಗೆ ಸಾಕಷ್ಟು ದಾಖಲೆಗಳನ್ನ ತಮ್ಮ ಮುಡಿಗೇರಿಸ್ಕೊಂಡಿದ್ದೀರಾ. ಈಗ ನಿಮಗೂ ಮತ್ತೆ ರಾಜಕೀಯಕ್ಕೂ ಯಾವ ರೀತಿ ನಂಟಿದೆ? ನಿಮಗೆ ಯಾಕೆ ರಾಜಕೀಯ ಇಂಟ್ರೆಸ್ಟ್ ಬಂತು? ಯಾಕೆಂದ್ರೆ ಕ್ರೀಡೆಯಲ್ಲಿ ಆಲ್ರೆಡಿ ನೀವು ಫೇಮಸ್ ಆಗಿದ್ರಿ. ಓಕೆ, ನನಗೆ ಕ್ರೀಡೆಯಲ್ಲಿ ಈಗ ನೀವೆಲ್ಲೇ ಹೋದ್ರೂ ಕೂಡ ಜನ ಗುರುತಿಸ್ತಾರೆ. ಕೇವಲ ಕ್ರೀಡೆ ಅಷ್ಟೇ ಅಲ್ಲ, ನಿಮ್ಮ ಸಾಧನೆಗಳಿಂದ ರೆಕಗ್ನೈಸ್ ಮಾಡ್ತಾರೆ. ಅಂಥದ್ರಲ್ಲಿ ರಾಜಕೀಯ ಹೆಂಗೆ ಇಂಟ್ರೆಸ್ಟ್ ಬಂತು ನಿಮ್ಗೆ? ಮೇಡಮ್ ರಾಜಕೀಯ ಅಂದ್ರೆ ಈಗ ನೀವು ಏನೇ ಸಾಧನೆ ಮಾಡಲಿ, ಏನೇ ಮಾಡಿದ್ರು ರಾಜಕೀಯ ನಂಟಿರಲೇಬೇಕು ಮೇಡಮ್. ರಾಜಕೀಯ ಯಾವುದೇ ಕಾರಣಕ್ಕೂ ಆಗಲ್ಲ ಮೇಡಮ್. ನಾನು 99ನಲ್ಲಿ ಒಂದು ಇಂಟರ್ನ್ಯಾಷನಲ್ ಕಬಡ್ಡಿ ಇವರು SM ಕೃಷ್ಣ ಅವರು ಇದು CM ಆಗಿದ್ರು ಮೇಡಮ್ ರೇ. ಅವಾಗ ಇಂಟರ್ನ್ಯಾಷನಲ್ ಕಬಡ್ಡಿಲಿ 80 kg ಅಕ್ಕಿ ಮೂಟೆ ಒಂದು 5 ತೆಂಗಿನಕಾಯಿ ಸುಲಿದಿದೆ. ಯಾರು ನನ್ನ ಫ್ರೆಂಡ್ ಒಬ್ಬರು ಶ್ರೀನಗರದಲ್ಲಿ ಲತಾ ಶ್ರೀನಿವಾಸ್ ಗೌಡ ಅಂತ ನಂಗೆ ಸಹಾಯ ಮಾಡಿಸಿದ್ರು. ಅಲ್ಲಿ ಅವಾಗ ಮಾಡಿದ ರಾಜಕೀಯ ನಂಟು. ಅದಾದಮೇಲೆ ದೇವೇಗೌಡರು ಭೇಟಿ ಮಾಡಿದೆ, SM ಕೃಷ್ಣ, ಧರ್ಮ್ ಸಿಂಗು, ಕುಮಾರಸ್ವಾಮಿ ಅವರು ಎಲ್ಲರನ್ನೂ ಭೇಟಿ ಮಾಡಿದ್ದೀನಿ ಮೇಡಮ್. ಎಲ್ಲರನ್ನೂ ಭೇಟಿ ಮಾಡಿ ನನಗೆ ಈಗ ನನ್ನ ಗಾಡ್ ಫಾದರ್ ಆಗಿ DK ಶಿವಕುಮಾರ್ ನನ್ನ ಗಾಡ್ ಫಾದರ್. ಯಾಕೆಂತಂದರೆ ನನ್ನೊಂದು ಕನಸಿತ್ತು ಮೇಡಮ್. ಎಲ್ಲ ಪ್ರಶಸ್ತಿಗಳು ತಗೊಂಡಿದೆ, ಅಂಬೇಡ್ಕರ್ ಪ್ರಶಸ್ತಿ ಎಲ್ಲ 100 ಪ್ರಶಸ್ತಿ ತಗೊಂಡಿದೆ. ನನಗೆ ಒಂದು ಆಸೆ ಇತ್ತು, ರಾಜ್ಯೋತ್ಸವ ತಗೋಬೇಕು ಅಂತ. ಚಿಕ್ಕ ವಯಸ್ಸು 60 ವರ್ಷ ಗಂಟು ತಗೊಳಕ್ಕಾಗಲ್ಲ ಅಂತ. ಬಟ್ 2024ರಲ್ಲಿ ನಮ್ಮ DK ಸಾಹೇಬರು, ಈ ಹುಡುಗ ಸಾಧನೆ ಮಾಡವನೆ, ಗಿನ್ನಿಸ್ ರೆಕಾರ್ಡು ವರ್ಲ್ಡ್ ರೆಕಾರ್ಡು ಎಲ್ಲ ಮಾಡಿದ್ದಾನೆ, ಈ ಹುಡುಗನ್ ಕೊಡಬೇಕು ಅಂತ ಸರ್ಕಾರದ ಮೇಲೆ CM ಮೇಲೆ ಫೈಟ್ ಮಾಡಿದ್ದಾರೆ. CM ಮೇಲೆ ಫೈಟ್ ಮಾಡಿ ನನಗೆ ರಾಜ್ಯೋತ್ಸವ ಪ್ರಶಸ್ತಿ ಕೊಡಿಸ್ರು. ಒಟ್ಟಿನಲ್ಲಿ ರಾಜಕೀಯ ಪಡಸಾಲೆಯಲ್ಲಿ ಯಾರೆಲ್ಲ ಘಟಾನುಘಟಿ ನಾಯಕರಿದ್ದಾರೆ ಆ ಎಲ್ಲಾ ನಾಯಕರನ್ನು ಕೂಡ ಮೀಟ್ ಮಾಡಿದ್ದೀರಾ. ಅವರೆಲ್ಲರ ಜೊತೆ ಕೂಡ ನಿಮ್ಗೆ ಉತ್ತಮವಾದ ಬಾಂಧವ್ಯ ಇದೆ. ಇನ್ನು ಕಾಂಗ್ರೆಸ್ ನಲ್ಲಿ ಈಗ ನೀವು ಸದ್ಯಕ್ಕೆ ಎಷ್ಟು ವರ್ಷದಿಂದ ನಿಮ್ಮ ರಾಜಕೀಯ ಜರ್ನಿ ನಡೀತಾ ಇದೆ, ಹೇಗೆ ನಡೀತಾ ಇದೆ? ಮೇಡಮ್ ನಾನು 99ಗೆ ನಾನು ಅದೇನು ಗೊತ್ತಿರಲಿಲ್ಲ. 2002-3ರಿಂದ ನಾನು ಧರ್ಮ್ ಸಿಂಗ್ ಸರ್ಕಾರದಿಂದ ಎಲ್ಲ ಒಂದು 7 ಜನ CMಗಳು ಮೊನ್ನೆ ಇದಕ್ಕೆ ಹೋಗಿದ್ದೆ ಮೇಡಮ್ ಅವ್ರೆ. ಅದಕ್ಕೆ ಡೆಲ್ಲಿಗೆ ಹೋಗಿ 15 ದಿವಸ ಇದ್ದು ಸುರ್ಜೇವಾಲಾ, ವೇಣುಗೋಪಾಲು, ಡೆಲ್ಲಿ ಯಾರ್ಯಾರು ಇದ್ದಾರೆ, ಮತ್ತು ಖರ್ಗೆ ಸಾಹೇಬ್ರೆಲ್ಲ ಭಾಳ ಆತ್ಮೀಯರು ನನಗೆ. ಅವರೆಲ್ಲ ಹೆಲ್ಪ್ ಮಾಡ್ಬೋದಾಯಿತು, ಹೆಲ್ಪ್ ಮಾಡೋ ಮನೋಭಾಸಿ ಅವರೆಲ್ಲ ನಂಗೆ ಭಾಳ ಆತ್ಮೀಯರು. ಬಟ್ DK ಅವರು ನಮ್ಮ ಕ್ಷೇತ್ರದವರು. ನಾನು ಜಾಸ್ತಿ ಹೋಗ್ತಿರ್ಲಿಲ್ಲ, ನೋಡ್ತಿದ್ದೆ, ದೂರ ಇದ್ದೆ. ಬಟ್ ಅವರೇ ನನಗೆ ಫೇವರ್ ಆಗ್ಬಿಟ್ರು. ಈಗ ನಾವು ಪಕ್ಕಾ ಶಿಷ್ಯ ಮೇಡಮ್ ಅವರೇ. ನಾನು ಸುಮಾರು ನನ್ನ ಪೂಜೆ ದೇವಸ್ಥಾನಕ್ಕೆ ಹೋಗಲ್ಲ, ಒಂದು 4-5 ದೇವಸ್ಥಾನದಲ್ಲಿ ಪೂಜೆ ನಾನು ಹೇಳ್ತೀನಿ, ವಿಡಿಯೋ ತೋರಿಸ್ತೀನಿ ಮೇಡಮ್. ಪೂಜೆ ಎಲ್ಲ ಮಾಡಿಸಿದ್ದೀನಿ. ಯಾಕೆಂದರೆ ನೋಡೋಕೆ ಮಾತ್ರ ಅಯ್ಯಪ್ಪ ರಗಡ್ರು. ನೀವು ಯಾರೋ ತಿಳ್ಕೊಂಡಿರ್ಬೇಕು, ಕರ್ನಾಟಕದ ಜನ ನೋಡೋಕೆ ಮಾತ್ರ ಒಳ್ಳೆ ಹೃದಯವಂತ ಮೇಡಮ್. ಹತ್ರದಿಂದ ನೋಡಿ. ಆಮೇಲೆ ಅವ್ರು ಮನ್ಸು ಮಾಡಿದ್ರೆ ಬೇರೆ ಕೆಲಸ ಅಲ್ಲ,
ಎಲ್ಲರೂ ಬೆಳೆಸೋ ತಾಕತ್ತು ಅವ್ರಿಗಿದೆ ಮೇಡಮ್. ನನಗೆ ಗೊತ್ತಿದೆ ಸರ್, ಹತ್ರ ಈಗ ನೀವು ಹೇಳ್ತಾ ಇದ್ರಿ ಮಲ್ಲಿಕಾರ್ಜುನ ಖರ್ಗೆ ಹೋಗಿ ಮೀಟ್ ಮಾಡಿದ್ದೀನಿ, ಜೊತೆಗೆ ಸುರ್ಜೇವಾಲಾ ಅವ್ರು ಗೊತ್ತು, ಒಟ್ನಲ್ಲಿ ಕಾಂಗ್ರೆಸ್ ಹೈಕಮಾಂಡ್ ಅವರು ಎಲ್ಲರೂ ಕೂಡ ನಿಮಗೆ ಕಾಂಟ್ಯಾಕ್ಟ್ ಇದ್ದಾರೆ, ಮಾತನಾಡಿದೀನಿ ಅಂತ ಹೇಳ್ತಾ ಇದ್ರಿ. ಹಾಗಾದ್ರೆ ಸದ್ಯಕ್ಕೆ ಕಾಂಗ್ರೆಸ್ ಪಾಳ್ಯದಲ್ಲಿ ಈಗ ಸಾಕಷ್ಟು ಬೆಳವಣಿಗೆಗಳಾಗಿದ್ದಾವೆ ಬಿಡಿ, ಇದಕ್ಕೂ ಮೊದಲು ಈ ರೀತಿಯಾಗಿ ಬೆಳವಣಿಗೆಗಳಾಗತ್ತೆ ಅಂತ ನಿಮ್ಗೆ ಏನಾದ್ರು ವಿಚಾರ ಗೊತ್ತಿತ್ತಾ? ಇಲ್ಲ, ನನಗೆ ಅವಾಗಿಂದ ನಾನು ಈಗ ಸುಮಾರು 2 ವರ್ಷ ಅಂತ ಹೇಳಿದ್ರಲ್ಲ, ಈಗ 1 ವರ್ಷದಿಂದನೂ ಅವರು ಆಗಬೇಕು ಅಂತ ಅಂದ್ಬಿಟ್ಟು ನಾನು ಹೋರಾಟಕ್ಕೆ ಇಳಿದಿದ್ದೆ. ನಾನು ಬ್ಯಾಕ್ಗ್ರೌಂಡ್ಗೆ ಯಾರು ಬೇಜಾರು ಮಾಡ್ಕೊಳ್ಳಿ, ಯಾಕೆಂದ್ರೆ ನನ್ನ ಕೈ ಹಿಡಿದಿದ್ದಾರೆ ಅವರು, ನನಗೆ ಸಹಾಯ ಮಾಡಿದ್ದಾರೆ, ನನ್ನ ಕೈ ಹಿಡಿದಿದ್ದಾರೆ, ಮತ್ತು ಭಾಳ ಹೃದಯವಂತಿದ್ದಾರೆ. ನಮ್ಮ ಜಿಲ್ಲೆಯವರು ಸಿ ಎಮ್ ಆದರೆ ಈಗ ಆಲ್ರೆಡಿ 3 ಜನ ಸಿ ಎಮ್ ಆದರೆ, ದೇವೇಗೌಡರಾಗಿದ್ದಾರೆ ಮತ್ತು ನಮ್ಮ ಇವರು ಕೆಂಗಲ್ ಹನುಮಂತ ಆಗಿದ್ದಾರೆ. ಇವರು ಆಗ 3ನೇ ಸಿ ಎಮ್ ಆಗಬೇಕು ಅಂತ ನನಗೆ ಭಾಳ ಆಸೆ ಇತ್ತು ಮೇಡಮ್ ಅವರೇ. ಹಾಗಾಗಿ ನನಗೆ ತುಂಬಾ ಇವತ್ತು 3 ದಿವಸದಿಂದ ಫುಲ್ ಎಕ್ಸೈಟ್ ಇದೆ. ಆಮೇಲೆ ಮೊನ್ನೆ ನಾನು ಸಿ ಎಮ್ ಮನೇಲೂ ಕೂಡ ಜಗಳ ಆಡಿದ್ದೀನಿ ನಾನು, ಯಾವುದೋ ವಿಚಾರಕ್ಕೆ. ಸಿ ಎಮ್ ಶಿಷ್ಯ ಅಂತ ನನ್ನ ಬಿಟ್ಕೊತಿರ್ಲಿಲ್ಲ ಮೇಡಮ್. ಸಿ ಎಮ್ ಅವರು ಡಿ ಸಿ ಎಮ್ ಶಿಷ್ಯ ಅಂತ ನನಗೆ 2.5 ವರ್ಷದಿಂದ ಒಳಗೆ ಬಿಟ್ಟಿರಲಿಲ್ಲ. ಮೊನ್ನೆ ಹೋಗಿ ದೊಡ್ಡ ಗಲಾಟೆ ಮಾಡಿದ್ದೀನಿ. DCP ಕರೆದು 100 ಜನ ಇದ್ರು, ಎಲ್ಲರಿಗೂ ಹೇಳಿದೆ ಅವತ್ತು, ನೋಡ್ರಪ್ಪ ಇದೆಲ್ಲ ಬೆಳವಣಿಗೆ ಸರಿ ಇಲ್ಲ, ನನಗೆ ಭಾಳ ಕೆಟ್ಟ ಕೋಪ ಬರುತ್ತೆ, ಎಲ್ಲ ರೆಡಿ ಆಗಬೇಕು, ಎಲ್ಲ ಬಂದವ್ರನ್ನ ಪ್ರೀತಿಯಿಂದ ಮಾತಾಡಿಸ್ಬೇಕು, ನಂದು ಉದ್ದೇಶ ಮೇಡಮ್. ನಾನು ಯಾವತ್ತು ಬೆಂಜಲ್ಲಿ ಆಡಲ್ಲಿ ತಿರುಗಾಡ್ಬೇಕಂತಿಲ್ಲ, ನನ್ನ ಫ್ರೆಂಡ್ಸ್ 100 ಕಾರ್ಗಳಲ್ಲಿ ತಿರುಗಾಡ್ತೀನಿ ನಾನು. ಇನ್ನು ಗೌತಮ್ ಅವರೇ, ಬಹಳ ಮುಖ್ಯವಾಗಿ ನೀವು ಹೇಳ್ತಾ ಇದ್ರಿ, DK ಶಿವಕುಮಾರ್ ಅವರ ಬಗ್ಗೆ ಮಾತನಾಡ್ತಾ ಇದ್ರಿ, ಪಕ್ಷದ ಬಗ್ಗೆ ಮಾತನಾಡ್ತಾ ಇದ್ರಿ. ನೀವು ಕಂಡ DK ಹೇಗೆ ಅಂತ? ಎಷ್ಟೋ ಜನಕ್ಕೆ DK ಶಿವಕುಮಾರ್ ಅಂತಂದರೆ ಈ ರಗಡಪ್ಪ, ಬಹಳ ರಗಡಿರ್ತಾರೆ, ಇವ್ರನ್ನ ಮಾತನಾಡ್ಸೋದು ಹೆಂಗೆ ಅಂತ ಕೆಲವೊಂದಿಷ್ಟು ಜನ ಯೋಚನೆ ಮಾಡ್ತಾರೆ. ಮೇಲ್ನೋಟಕ್ಕೆ ನೋಡಿದಾಗ ಒಬ್ಬ ವ್ಯಕ್ತಿಯ ವ್ಯಕ್ತಿತ್ವವನ್ನು ಮೇಲ್ನೋಟಕ್ಕೆ ಅಳಿಯೋದು ತಪ್ಪು ಅಂತ ಕೂಡ ಹೇಳಲಾಗುತ್ತೆ. ಹಾಗಾಗಿ ನೀವು ಕಂಡ DK ಹೇಗೆ? DK ನೋಡಿ, ಒಂದೇ ಒಂದು ಹೊಸ ಪಾಯಿಂಟ್ ಹೇಳ್ತೀನಿ. ಎಲ್ಲರೂ ಮನೆಯಿಂದ ಗೇಟಿಂದ ಚಪ್ಪಲಿ ಹೊರಗಡೆ ಬೆಳೆಸ್ತಾರೆ. DK ಅವರು ಎಂಥ ಮನೆ ಕಟ್ಟಿದ್ದಾರೆ, ಚಿಂದಂಥ ಮನೆ, ಇಲ್ಲ ಚಪ್ಪಲಿ ಹಾಕೋಬೋದು, ಸೋಫಾ ಸೀಟ್ ಮೇಲೆ ಕೂರಿಸ್ತಾರೆ, ನೀರು ಕೊಡ್ತಾರೆ. ಅಲ್ಲಿ ಒಂದು ಪಾಯಿಂಟ್ ತಿಳ್ಕೊಳ್ಳಿ, ಎಂಥ ಹೃದಯ ಅವ್ರದ್ದು ಅಂತ. ಅದಾದ ತಾರತಮ್ಯ ಮಾಡಲ್ಲ ಮೇಡಮ್ ಅವರು, ಬಟ್ ನೋಡಕ್ಕೆ ಮಾತ್ರ ಅದು ರಗಡ್ ಅಷ್ಟೇ ಮೇಡಮ್. ಹೃದಯ ಚಿಂದಂಥ ಹೃದಯ ನನಗೆ ಗೊತ್ತು ಮೇಡಮ್. ಯಾಕೆಂತಾರೆ ನಾನು ಹತ್ರದಿಂದ ನೋಡಿದ್ದೀನಿ ಮೇಡಮ್ ಅವ್ರನ್ನ, ಹತ್ರದಿಂದ ನೋಡಿದ್ದೀನಿ. ಬಟ್ ಅವರು ರಾಜಕಾರಣಿ, ಎಂಥ ರಾಜಕಾರಣಿ ಅಂತ ಅಂದರೆ ಭಾಳ ನಿಯತ್ತಿನ ರಾಜಕಾರಣಿ. ಬೇರೆಯವರಾಗಿದ್ದರೆ ಇಷ್ಟು ತೊಂದರೆ ಕೊಟ್ಟರೆ ಇರ್ತಿರ್ಲಿಲ್ಲ ಮೇಡಮ್ ಅವರೇ. ಯಾಕೆಂದರೆ ಇವರು 1 ವರ್ಷ ಮಾಡಿದ್ರಲ್ಲ, ಭಾಳ ಸಫರು ಎಲ್ಲ ಮಾಡಿದ್ರಲ್ಲ, ಇರ್ತಿರ್ಲಿಲ್ಲ. ಬೇರೆಯವರಾಗಿದ್ದರೆ ಅವರು ದುಡ್ಡುಗೋಸ್ಕರ ಇದರಾದ್ರೆ ಬೇರೆ ಪಕ್ಷಕ್ಕೆ ಹೋಗ್ಬಿಟ್ರು, ಇಲ್ಲಿ ಪಕ್ಷ ಕಟ್ತಿದ್ರು. ಅಷ್ಟು ಅವರು ಒಳಗೆ ಟಾರ್ಚರ್ ಕೊಟ್ಟರಲ್ಲ ಮೇಡಮ್, ನಿಮಗೂ ಗೊತ್ತಿದೆ. ನನಗಂತೂ ಭಾಳ ಬೇಸರ ಆಗಿತ್ತು, ಸಿಕ್ಕಾಪಟ್ಟೆ ಬೇಸರ ಆಗಿತ್ತು. ಈವನ್ ರಾಹುಲ್ ಗಾಂಧಿ ಖರ್ಗೆ ಅವ್ರ ಮೇಲೆ ಜಗಳ ಆಡಬೇಕು ಅಂತ ರೆಡಿ ಇದೆ ಮೇಡಮ್, ನಿಜ. ಯಾಕೆ ಗೊತ್ತಾ, ಅವರು ಒಬ್ಬ ಸಣ್ಣ ಹುಡುಗದಿಂದ NSVU ಅಲ್ಲಿಂದ ಸ್ಟಾರ್ಟಿಂಗ್ ಬರ್ತಾರೆ. ಈಗ 40 ವರ್ಷಗಳ ಕಾಲ ಅವ್ರ ಅನುಭವ ಹೆಂಗಿರಬೇಕು, ಅದು ಅಷ್ಟು ತಾಳ್ಮೆಯಿಂದ ತಡ್ಕೊಂಡವ್ರೆ ಅಂದರೆ ಮೇಡಮ್ ಅವರೇ, ನಿಜವಾಗ್ಲೂ ಗ್ರೇಟ್ ಪರ್ಸನ್. ಇಲ್ಲೇ ಗೊತ್ತಾಗುತ್ತೆ ಅವ್ರ ತಾಳ್ಮೆ ಹೆಂಗೆ ಅಂತಂದರೆ. ಇಲ್ಲ ಬೇರೆ ಆಯ್ತಿರಲಿಲ್ಲ ಮೇಡಮ್ ಅವರೇ. ಎಲ್ಲರೂ ಚೆನ್ನಾಗಿದ್ದಾರೆ, ಮೋದಿಯವರು ಚೆನ್ನಾಗಿದ್ದಾರೆ, ಅವರು ಎಲ್ಲರೂ ಚೆನ್ನಾಗಿದ್ದಾರೆ. ಎಲ್ಲಿ ಬೇಕಾದ್ರು 5 ನಿಮಿಷಕ್ಕೆ CM ಆಗೋ ಕೆಪಾಸಿಟಿ ಸನ್ಮಾನ್ಯ DK ಸಾಹೇಬ್ರಿಗಿದೆ ಮೇಡಮ್ ಅವರೇ. ನನಗೆ ಗೊತ್ತಿದೆ ಅವ್ರ ಕೆಪಾಸಿಟಿ ಏನಂತ. ಹೌದು ಮೇಡಮ್ ಅವರೇ, ಭಾಳ ಒಳ್ಳೆ ಹೃದಯವಂತರು, ಒಳ್ಳೆ ಕೆಲಸಗಾರರು. ಅವ್ರು ಯಾರು ಹೋಗಿದ್ದಾರೆ ಸರ್ ಅವ್ರ ಮನೆ ಬಾಗಿಲಿಗೆ, ಯಾರನ್ನೂ ಕೈ ಬಿಟ್ಟಿಲ್ಲ ಮೇಡಮ್. ಸಣ್ಣ ಹುಡುಗರನ್ನ ಅಧ್ಯಕ್ಷರು ಮಾಡಿದ್ದಾರೆ ಮೇಡಮ್ ಅವರೇ. ಯೂತ್ ಕಾಂಗ್ರೆಸ್ KPCC ನಾನು ಉಪಾಧ್ಯಕ್ಷ ಇದ್ದೀನಿ, ನನ್ನ ಉಪಾಧ್ಯಕ್ಷದ ಮಾಡಿದ್ದಾರೆ, ರಾಜ್ಯ ಉಪಾಧ್ಯಕ್ಷದ ಮಾಡಿದ್ದಾರೆ. ನನ್ನ ಏನು ಗೊತ್ತಾ, ಕೆಳಗೆ ಕೂತಿದ್ರೆ ಮೇಲೆ ಕರೆದು ಕೂರಿಸ್ತಾರೆ ನನ್ನನ್ನು. ಅಂಥ ಹೃದಯವಂತ ಸರ್ ಮೇಡಮ್, ನಾನು ನೋಡಿದ್ದೀನಿ. ಅದರಲ್ಲೂ DK ನನಗೆ ಭಾಳ ಆತ್ಮೀಯರು, DK ಫೇವರ್. DK ಇವತ್ತು ನೆನ್ನೆಯಿಂದ ನಿದ್ದೆ ಬಂದಿಲ್ಲ ಮೇಡಮ್, ನಿನ್ನೆ ಅಂತಿರೋ ಬಿಡ್ತಿರೋ. ಯಾವಾಗ ಅನೌನ್ಸ್ ಮಾಡ್ತಾರೆ, ಈಗ 3:30ಗೆ ನಾನು ಅಲ್ಲಿಗೆ ಹೋಗಿ ಅವ್ರು ರಾಜೀನಾಮೆ ಕೊಟ್ಟ ಮೇಲೆ ನಾನಂತೂ ಹ್ಯಾಪಿಯಾಗಿದ್ದೀನಿ. ಬೆಳಗ್ಗೆ ಮನೆ ತಾವಿದೆ ಬೆಳಗ್ಗೆಯಿಂದ ಮೇಡಮ್. ಹೌದು ಮೇಡಮ್. ಓಕೆ, ಇನ್ನು ಬಹಳ ಮುಖ್ಯವಾಗಿ ಈಗ ನೀವು DK ಶಿವಕುಮಾರ್ ಅವರ ಬಗ್ಗೆ ಮಾತನಾಡ್ತಾ ಇದ್ರಿ. ಕಾಂಗ್ರೆಸ್ ಪಕ್ಷದಲ್ಲಿ ಸತತವಾಗಿ 40 ವರ್ಷಗಳ ಪರಿಶ್ರಮ ಇದೆ. ಆದರೆ ಅವರಿಗೆ CM ಪಟ್ಟ ಸಿಗಲಿಕ್ಕೆ 40 ವರ್ಷ ಬೇಕಾಯ್ತಾ? ಹಾಗಾದರೆ ಹೈಕಮಾಂಡ್ 40 ವರ್ಷದಿಂದ ಹಾಗಾದರೆ DKನ ಕೇರ್ಲೆಸ್ ಮಾಡಿದ್ರೆ ಹೇಗೆ? ನಿಮಗೆ ಏನು ಅನ್ಸುತ್ತೆ? ಇಲ್ಲ ಮೇಡಮ್, ಕೇರ್ಲೆಸ್ ಮಾಡಲಿಲ್ಲ. ಇನ್ನೂ ಇರಲ್ಲ ಇದ್ರಲ್ವಾ, ಸ್ವಲ್ಪ ಅನುಭವ ಬೇಕು ಮೇಡಮ್. CM ಆಗಬೇಕೆ ಅಂದರೆ ಅನುಭವ ಬೇಕು. ಅವರು ಅನುಭವ ಆಯಿತು, ಅವರು ಅನುಭವ ಇದ್ರು, ಈಗ ಮಾಡಿದ್ರು ಸಾಕಾಯಿತು. ಅನುಭವನೂ ಬೇಕು ಮೇಡಮ್ ಅವರೇ. ಈಸ್ ಎ CM. ಓಕೆ ಸರ್, ಈಗ ಕಾಂಗ್ರೆಸ್ ಸರ್ಕಾರ ಅಧಿಕಾರಕ್ಕೆ ಬಂದು 3 ವರ್ಷ ಕಂಪ್ಲೀಟ್ ಆಗಿದೆ. ಹಾಗಾದರೆ ಈಗ 2.5 ವರ್ಷ ಸಿದ್ದರಾಮಯ್ಯ ಅವರು ಅಧಿಕಾರವನ್ನು ವಹಿಸ್ಕೊಳ್ಬೇಕು, ಇನ್ನು 2.5 ವರ್ಷ DK ಶಿವಕುಮಾರ್ ಅವರು ಅಧಿಕಾರವನ್ನು ವಹಿಸ್ಕೊಳ್ಬೇಕು ಅಂತ ಮೊದಲೇ ಮಾತುಕತೆ ಆಗಿತ್ತಾ? ಹಾಗಾಗಿ ಈಗ ಸಿದ್ದರಾಮಯ್ಯ ಅವರು ರಾಜೀನಾಮೆಯನ್ನು ಕೊಟ್ಟರೆ ಹೇಗೆ? ಇಲ್ಲ ಮೇಡಮ್, ಮೊದಲೇ ಮಾತುಕತೆ ಆಗಿತ್ತು. ಸಣ್ಣ ಪಣ್ಣ ಈ ವ್ಯತ್ಯಾಸದಿಂದ ಇವರು ಮುಂದೆ ತಳ್ಕೊಂಡು ಹೋಗ್ತಾ ಇದ್ರು. ಈಗ 5 ಗ್ಯಾರಂಟಿ ಯೋಜನೆಗಳು, ಬಟ್
ಬಟ್ ಸಮಸ್ಯೆ ಸಣ್ಣ ಪಣ್ಣ ಸಮಸ್ಯೆ ಇದೆ ಮೇಡಮ್ ನಮ್ಮ ಪಕ್ಷ ಅಂತ ನಾನು ಮುಚ್ಕೊಳ್ಳಲ್ಲ. ಸಣ್ಣ ಪಣ್ಣ ಪಕ್ಷ ಮುಂದೆ ಇದೆ. ಹಾಗಾಗಿ ಎಲ್ಲ ಸರಿ ಮಾಡ್ಕೊಂಡಿದ್ದು ಸರಿದೂಗಿಸಿ ಒಳ್ಳೆ ಟೈಮ್ಗೆ ನಮ್ಮ ಸಾಹೇಬರಿಗೆ ಕೊಟ್ಟಿದ್ದಾರೆ ಮೇಡಮ್. ಈಗ ಒಳ್ಳೆ ಟೈಮು, ಇನ್ನು 2 ವರ್ಷ ಇದೆ, 3 ವರ್ಷ ಆಗಿದೆ, ಇನ್ನು 2 ವರ್ಷ ಇದೆ. ಒಳ್ಳೆ ಕೆಲಸ ಮಾಡ್ತಾರೆ ನಿಜವಾಗಿ. ನೋಡಿ ಮೇಡಮ್ರೆ, ನನ್ನೊಂದು ಆಸೆ ಇದೆ, ನೆನ್ನೆ ಒಂದು ಐಡಿಯಾ ಮಾಡಿದ್ದೀನಿ ಅಣ್ಣ. ಸಿ ಎಮ್ಮನ್ನ ನೋಡೋಕ್ಕೆ ಯಾರು ಬಡವ್ರು ಬಂದರೆ ಬೇರೆಯಿಂದ ಆಗಲ್ಲ. ನೀವು ನಿಮ್ಮ ಮನೆ ಬಾಗಿಲನ್ನ ತೆರಿಬೇಕು. ಅಲ್ಲಿ ಈಗ ಒಂದಿಬ್ಬರು IAS, ಒಂದಿಬ್ಬರು IPS, 1-2 ತಹಸೀಲ್ದಾರರು, ಒಂದು 5 ಜನ ಅಲ್ಲಿ ನೋಡ್ಕೋಬೇಕು. ಬಂದವ್ರಿಗೆ ಕಾಫಿ ಟೀ ಕೊಟ್ಟು ಮಾಡಬೇಕು ಅಂತ ನಾಳೆ ಹೇಳ್ಬೇಕು ಅಂತ ಮಾಡಿ. ಸಿ ಎಮ್ ಆದ ಬೆಳಗ್ಗೆನೇ ಮನೆಗೆ ಹೋಗಿ ಇದನ್ನ ಕೇಳ್ತೀನಿ, ನನಗೇನು ಮಾಡಬೇಡಿ ಅಣ್ಣ, ನನಗೇನು ಬೇಡಬೇಡಿ. ನೀವು ಸಿ ಎಮ್ ಆಗಿರೋದು ನನಗೆ ತುಂಬ ಖುಷಿಯಾಗಿದೆ. ನನ್ನ ಕನಸಿತ್ತು ನಾನು ಸಿ ಎಮ್ ಆಗಬೇಕಾದ್ರು. ನನ್ನ ಜಿಲ್ಲೆಯವರು ಮತ್ತು ನನ್ನ ಆತ್ಮೀಯರು ಒಬ್ಬರು ಸಿ ಎಮ್ ಆಗೋರು ನಂಗೆ ಖುಷಿ ಆಗಲ್ಲ ಮೇಡಮ್ ಅವರೇ. ನನಗೆ ಬಂದವರು ಎಲ್ಲ ಖುಷಿಯಿಂದ ಹೋಗ್ಬೇಕಣ್ಣ ಇಡೀ ರಾಜ್ಯದಿಂದ. ಯಾಕೆಂತಂದರೆ ನಾನು ಹೇಳ್ಬಾರ್ದು, ಬೇರೆ ಪಕ್ಷದಿಂದ ಒಬ್ಬರು ವ್ಯಕ್ತಿ ಇಬ್ಬರು ಸಿ ಎಮ್ಗಳಿದ್ರು ಮೇಡಮ್, ಜೊತೆಲಿ ಕಾಫಿ ಕುಡಿತಿದ್ರು. ಆ ಥರ ಸಿ ಎಮ್ ಹೆಸರು ಹೇಳೋದು ಬೇಡ. ನಾನು ಊಟ ಮಾಡಿದ್ದೀನಿ 3 ಜನ ಸಿ ಎಮ್ಗಳ ಜೊತೆ. ಧರ್ಮಸಿಂಗು, ನಮ್ಮ ಇವರು ಯಾರು ಗೌಡ್ರು, ಸದಾನಂದ ಗೌಡ್ರು, ಎಷ್ಟು ಸಿಂಪಲ್ ಇದ್ರು. ನಾವು ಊಟ ಮಾಡಿದ್ದೀನಿ ಮೇಡಮ್ ಅವ್ರ ಜೊತೆಲಿ. ಅವ್ನ ಮಗನ ಜೊತೆಲಿ ಹೋಗಿ ಹಿಂದೆಗಡೆ ಕಾಫಿ ಕುಡಿತಿದ್ದೆ. ಆ ಥರ ಬಾಂಧವ್ಯ ಮೇಡಮ್ ಅವರೇ. ಗೌತಮ್ ಅವರು, ಈಗ ಬಹಳ ಮುಖ್ಯವಾಗಿ DK 2 ವರ್ಷ CM ಆದರೂ ಕೂಡ ಕೆಲವೊಂದಿಷ್ಟು ಸವಾಲುಗಳಿದ್ದಾವೆ. ಅದರಲ್ಲೂ ಕೂಡ ಬಹಳ ಪ್ರಮುಖವಾಗಿ ಈಗ 2 ವರ್ಷ ಯಾವ ರೀತಿ ಕೆಲಸ ಕಾರ್ಯಗಳನ್ನ ಮಾಡ್ತಾರೆ, ಅವರ ಕಾರ್ಯವೈಖರಿ ಯಾವ ರೀತಿ ಇರುತ್ತೆ, ಜನರ ಜೊತೆ ಸಂಪರ್ಕವನ್ನು ಯಾವ ರೀತಿ ಬಳಸ್ತಾರೆ ಅನ್ನೋದು ಬಹಳ ಮುಖ್ಯ ಆಗುತ್ತೆ. ಯಾಕೆಂತಂದ್ರೆ ಈಗ ಮುಂಬರುವಂತಹ ಎಲೆಕ್ಷನ್ ಅಲ್ಲಿ ಮತ್ತೆ ಕಾಂಗ್ರೆಸ್ ಸರ್ಕಾರ ಅಧಿಕಾರಕ್ಕೆ ಬರಬೇಕು ಅಂತಂದ್ರೆ ಕಂಪ್ಲೀಟ್ ಈಗ DK ಅವರ ಆಡಳಿತದ ಮೇಲೆ ಡಿಪೆಂಡ್ ಆಗುತ್ತೆ. ಇದೆಲ್ಲವನ್ನು ಕೂಡ ಯಾವ ರೀತಿ ನಿಭಾಯಿಸ್ತಾರೆ DK ಶಿವಕುಮಾರ್ ಅವರು? ಈಗ ನಾನು ತಿಳಿದ ಮಟ್ಟಕ್ಕೆ ಎಲ್ಲ ಚೇಂಜಸ್ ಆಗಿದೆ. ಒಂದು 18 ಜನ ಚೇಂಜ್ ಮಾಡಿದ್ದಾರೆ ಅಂತ ಗೊತ್ತಾಗಿದೆ, ರೂಮರ್ ಆಗಿದೆ. ಹೊಸಬರಿಗೆಲ್ಲ ತಗೊಂಡಿದ್ದಾರೆ. ಹೌದು, ಹಳಬ್ರನ್ನ ತೆಗೆದಿದ್ದಾರಂತ 4-5 ಜನ ತೆಗೆದಿದ್ದಾರೆ. ಅದು ನಾಳೆ ವಿಚಾರ ಒಂದು 2-3 ಸಲ ಗೊತ್ತಾಗುತ್ತೆ ಮೇಡಮ್. ಇವ್ರು CM ಆದಮೇಲೆ ಕ್ಯಾಬಿನೆಟ್ ಯಾರು ಬರ್ತಾರೆ ಯಾರಿಲ್ಲ ಅಂತ ಹೇಳ್ಬಿಟ್ಟು ಸಾಹೇಬರು ಸಿದ್ದರಾಮಯ್ಯ ಇವರು DK ಶಿವಕುಮಾರ್ ಅವರು CM ಮತ್ತು ಉಪಮುಖ್ಯಮಂತ್ರಿ ಬಂದ್ಬಿಟ್ಟು ನಮ್ಮ ಹೋಮ್ ಮಿನಿಸ್ಟರ್ ಆಗಿರ್ತಕ್ಕಂಥ G ಪರಮೇಶ್ವರು ಉಪಮುಖ್ಯಮಂತ್ರಿ ಅಂತ ಈಗ ಆಲ್ರೆಡಿ ನನಗೆ ಗೊತ್ತಾಗಿದೆ. ಕ್ಯಾಬಿನೆಟ್ಗೂ ಮಾಡಿದ್ದಾರೆ. ಇಲ್ಲ ಮೇಡಮ್ ಅವರೇ, ಅವ್ರಿಗೆ ಹಣ ಆಸ್ತಿ ಅನ್ನೋ ಅವಶ್ಯಕತೆ ಇಲ್ಲ ಮೇಡಮ್. ಎಲ್ಲ ನೋಡಿದ್ದಾರೆ ಮೇಡಮ್ ಅವರೇ, ಎಲ್ಲ ನೋಡ್ಬಿಟ್ಟಿದ್ದಾರೆ. ಅವ್ರಿಗೇನು ಅವ್ರ ಆಸೆ ಇತ್ತು, ನನ್ನ ರಾಜ್ಯಕ್ಕೆ ಒಂದು ಮುಖ್ಯಮಂತ್ರಿ ಆಗಬೇಕು, ನನ್ನ ಜನಕ್ಕೆ ಒಳ್ಳೆ ರಾಜಕೀಯ ಮಾಡಬೇಕು. ಬೇರೆ ಬೇರೆ ರಾಜ್ಯದಲ್ಲಿ ಹೋಗಿ ರಾಜಕಾರಣ ಮಾಡಿ ಬಂದು ಗೆಲ್ಸ್ಕೊಂಬರ್ತಾರೆ. ನಮ್ಮ ರಾಜ್ಯನ ಬಿಡ್ತಾರೆ ಮೇಡಮ್ ಅವರೇ? ನೆವರ್ ಮೇಡಮ್ ಅವರೇ. ನೋಡಿ ಮೇಡಮ್ ಅವರೇ, ಎಲ್ಲರಿಗಿಂತ ಸೂಪರ್ ಆಡಳಿತ ಕೊಡ್ತಾರೆ ಅಂತ ನನ್ನ ನಂಬಿಕೆ ಇದೆ ಮೇಡಮ್. ಇನ್ನು ಬಹಳ ಮುಖ್ಯವಾಗಿ ಒಂದು ಪವರ್ ಶೇರಿಂಗ್ ವಿಚಾರ ಮೊದಲು ಚರ್ಚೆ ಆಗ್ತಿದ್ದಂತಹ ಸಮಯದಿಂದಲೂ ಕೂಡ ಈ ಒಂದು ದಲಿತ CM ಕೂಗು ಜೋರಾಗಿ ಕೇಳಿ ಬರ್ತಾ ಇತ್ತು. ದಲಿತರಿಗೆ ಅವಕಾಶ ಕೊಡಬೇಕು. ಈಗ ಸಿದ್ದರಾಮಯ್ಯ ಅವರು ಬದಲಾವಣೆ ಆದ್ರೆ ದಲಿತರಿಗೆ ಮಣೆ ಹಾಕಬೇಕು, ಬೇರೆ ಸಮುದಾಯದವರಿಗೆ ಟಿಕೆಟ್ ಕೊಡಬಾರ್ದು ಅಂತ ಕೂಡ ಸಾಕಷ್ಟು ಆಗ್ರಹ ಕೂಡ ಮಾಡಲಾಯಿತು. ಯಾಕೆಂತಂದ್ರೆ ಈಗ ದಲಿತ ಮತಗಳು ಕೈ ತಪ್ಪುವ ಭೀತಿ ಕಾಂಗ್ರೆಸ್ಗಿದೆ. ಸದ್ಯಕ್ಕೆ ಈಗ ಈ ಒಂದು ಅಸಮಾಧಾನವನ್ನ ಯಾವ ರೀತಿ ನಿಭಾಯಿಸ್ತಾರೆ? ಯಾಕೆಂತಂದ್ರೆ ದಲಿತ CM ಆಗ್ಲೇಬೇಕು ಅನ್ನೋದು ಈಗಲೂ ಕೂಡ ಒಂದು ಕೂಗಿದಾವೆ. ಹೌದು ಮೇಡಮ್, ನನ್ನ ಪ್ರಕಾರ ಈ ದಲಿತರಿಗೆ, ಹಿಂದುಳಿದವರಿಗೆ ಹೆಚ್ಚು ಕೆಲಸ ಮಾಡುವಂಥ ಮನೋಭಾವ ಇರುವಂಥ ವ್ಯಕ್ತಿ ನಾನು ನೋಡಿದ್ದೀನಿ ಹತ್ರದಿಂದ. ಬೇರೆ ಜನಾಂಗಕ್ಕೆ ಅವರು ಗೌಡರಾಗಿರ್ಬೋದು, ಬೇರೆ ಜನಾಂಗಕ್ಕೆ ಪ್ರೀತಿ ತೋರಿಸುವಂತಹ ಎಲ್ಲರೂ ಅಧ್ಯಕ್ಷರು ಉಪಾಧ್ಯಕ್ಷರು ಬೇರೆ ಇದೇ ಮಾಡಿದ್ದಾರೆ ಮೇಡಮ್. ಯಾಕಂದ್ರೆ ನಾನು 2 ವರ್ಷದಿಂದ ಕಣ್ಮುಂದೆ ನೋಡಿದ್ದೀನಿ. ಅವರು ಮಾಡ್ತಾರೆ. ಈಗ ಅವ್ರಿಗೂ ಕೊಡಬೇಕು ಅಂತ ಅಂದ್ಬಿಟ್ಟು ಉಪಮುಖ್ಯಮಂತ್ರಿ ಮಾಡಿದ್ದಾರೆ. ಅಲ್ಲಿ ಖುಷಿಪಡ್ಲಿ. ನೆಕ್ಸ್ಟು 28ಕ್ಕೆ ಬಂದರೆ ಅವರು ಶೇರ್ ಮಾಡ್ಕೊಳ್ಳಿ, ನೆಕ್ಸ್ಟ್ ಯಾರು ಶೇರ್ ಮಾಡ್ಕೊಳ್ಳಿ. ಈಗಂತೂ ಒಳ್ಳೆಯ ರಾಜಕೀಯದಲ್ಲಿ ಒಳ್ಳೆಯ ಬೆಳವಣಿಗೆ ಆಗ್ತಿದೆ. ಇವತ್ತಂತೂ ತುಂಬ ಖುಷಿಯಾಗಿದೆ. DK ಶಿವಕುಮಾರ್ CM ಆಗಿರೋದು. ಹೈಕಮಾಂಡ್ಗಿಂತ CM ಇವತ್ತೇನು ರಾಜ್ಯ ಅವರೇ ದೇವರು ಅಂತ ನನ್ನ ಅನಿಸಿಕೆ ಮೇಡಮ್. ಏಕೆಂದರೆ ಖುಷಿಯಾಗಿ ಕೊಟ್ಟರು. ನೋಡ್ತಾ ಇರಿ ಮಧ್ಯೆ ನೋಡಿ, ಅವ್ರ ಮನಸ್ಸಲ್ಲಿ ಯಾವಾಗ ಜಗಳ ಮಾಡ್ಕೊಂಡಾಗ ಒಂದು ಸ್ವಲ್ಪ ಬೇಜಾರಿಗೆ ಮಾತಾಡ್ತಿದ್ರು CM ಅವರು. ಇವತ್ತು ಖುಷಿಯಾಗಿ ತಪ್ಕೊಂಡ್ರು, ನಾಷ್ಟ ಕೊಟ್ಟರು. ಇಲ್ಲ, ಖುಷಿಯಾಗಿ ಕೊಟ್ಟಿದ್ದಾರೆ. 100% ಖುಷಿಯಾಗೆ ಇದು 2 ವರ್ಷ ಮಾಡ್ತಾರೆ. ಮುಂದಿನ 2028ಕ್ಕೂ ಕಾಂಗ್ರೆಸ್ ಸರ್ಕಾರ ಬರ್ತದೆ ಅಂತ ಹೇಳಲಿಕ್ಕೆ ನಾನು ತುಂಬ ಇಷ್ಟಪಡ್ತೀನಿ ಮೇಡಮ್. ಓಕೆ, ಗೌತಮ್ ಅವರೇ, ಈಗ ಸಿದ್ದರಾಮಯ್ಯ ಈಗ ರಾಜೀನಾಮೆಯನ್ನು ಅವ್ರು ನೀಡಿದ್ರು ಕೂಡ ಸಿದ್ದರಾಮಯ್ಯ ಬಣ DK ಬಣ ಅನ್ನೋದು ಚೇಂಜಸ್ ಆಗೋದು ಬಹಳ ಕಷ್ಟ ಅನ್ಸುತ್ತೆ. ಈಗ ಸಿದ್ದರಾಮಯ್ಯ ಅವರ ಬಣದವ್ರನ್ನ DK ಯಾವ ರೀತಿ ಸೆಟ್ ಹೊಡಿತಾರೆ? ಈಗ ಅವರಾಗಿಂದ ಅವ್ರ ಪ್ರೀತಿಯಿಂದ ಕೊಟ್ಟಿರೋದ್ರಿಂದ ಇದೇನು ಬರಲ್ಲ. ಏನು ಸಣ್ಣ ಪಣ್ಣ ಆಗ್ಬೋದು ಮೇಡಮ್ ಅವರೇ, ಸಣ್ಣ ಪಣ್ಣ ಆಗ್ಬೋದು ಅಷ್ಟೇ. ಯಾಕಂದರೆ ಅವರಾಗಿ ಕಿತ್ಕೊಳ್ಳಿಲ್ಲ ಮೇಡಮ್ ಅವರೇ. ಎಲ್ಲ ಕನ್ವಿನ್ಸ್ ಮಾಡಿ ಎಲ್ಲರ ತನ್ನ ಪ್ರೀತಿ ಬೆಳೆಸ್ಕೊಂಡು ತಾಳ್ಮೆಯಿಂದ ಪ್ರೀತಿಯಿಂದನೇ ಸನ್ಮಾನ್ಯ ಸಿದ್ದರಾಮಯ್ಯ ಅವರು ಕೊಟ್ಟಿದ್ದಾರೆ. ಅದು ತುಂಬ ಖುಷಿಯಾದಂಥ ಬೆಳವಣಿಗೆ.
ಯಾಕೆಂದರೆ ಬೇರೆ ಥರ ಇವ್ರು ಏನಾರ ಮಾಡಿದರೆ ಆಲ್ಟರ್ನೇಟು ಅಲ್ಲಿ ಹೋಗೋದು ಆ ಸರ್ಕಾರದ ಹತ್ರ ಹೋಗೋದು ಇಲ್ಲಿ ಹೋಗೋದು ಏನೋ ಮಾಡಿದರೆ ಜನಗಳಿಗೆ ಬೇಜಾರಾಗೋದು ಬೊಬ್ಬೆ ಆಡ್ತಿರು. ಯಾಕೆಂದರೆ ಈಸ ಸಿ ಎಮ್ ಆಸೆ ಸಿದ್ದರಾಮಯ್ಯ ಸೆ ಲೆಜೆಂಡ್. ಹೌದು. ಬಟ್ ಈಗ ಖುಷಿಯಿಂದ ಕೊಡ್ತಾ ಇರೋದ್ರಿಂದ ಯಾವುದೇ ಇದು ಬರಲ್ಲ ಮೇಡಮ್. ಓಕೆ ಗೌತಮ್ ಅವರೇ, ಸಾಕಷ್ಟು ಸಾಧನೆಗಳನ್ನ ಮಾಡಿದ್ದೀರಾ. ಜೊತೆಗೆ ನಿಮ್ಮ ಜೀವನ ಹೆಂಗಿತ್ತು, ರಾಜಕೀಯ ನಂಟಿ ಯಾವ ರೀತಿ ಇತ್ತು, ಜೊತೆಗೆ ನೀವು ಕಂಡ DK ಹೇಗೆ, ಇನ್ನು ಕಾಂಗ್ರೆಸ್ ಪಕ್ಷದ ವಿಚಾರ ಆಗಿರ್ಬೋದು, ಸಾಕಷ್ಟು ಮಾಹಿತಿಯನ್ನು ತಿಳಿಸ್ಕೊಟ್ರಿ. ಥ್ಯಾಂಕ್ ಯು ಸೋ ಮಚ್. ಓಕೆ, ಥ್ಯಾಂಕ್ ಯು. ನಾವು ನೋಡಿದ್ರಿ ಗೌತಮ್ ಅವರು ಯಾವ ರೀತಿ ಮಾತನಾಡಿದ್ರು, ಅವರ ಜೀವನ ಯಾವ ರೀತಿ ಇತ್ತು, ರಾಜಕೀಯ ಜರ್ನಿ ಯಾವ ರೀತಿ ಇತ್ತು, ಅದರ ಜೊತೆಗೆ ಬಹಳ ಮುಖ್ಯವಾಗಿ ಸಾಕಷ್ಟು ಸಾಧನೆಗಳನ್ನ ಮಾಡಿದ್ದಾರೆ. ಆ ಒಂದು ಸಾಧನೆಗಳನ್ನ ಮಾಡಲಿಕ್ಕೆ ಸಾಕಷ್ಟು ಶ್ರಮ ಪಟ್ಟಿದ್ದಾರೆ. ಇವರನ್ನ ನೋಡ್ತಾ ಇದ್ರೆ ಅನ್ಸುತ್ತೆ, ಯಾರು ಕೂಡ ನಮ್ಮ ಕೈಲಿ ಆಗಲ್ಲ ಅಂತ ಸುಮ್ಮನೆ ಕುತ್ಕೊಳ್ಳೋದ್ಕಿಂತ ಇಲ್ಲ ನಾವು ಮಾಡೇ ಮಾಡ್ತೀವಿ ಅಂತ ಒಂದು ಹಠ ಛಲದಿಂದ ಮುಂದೆ ನುಗ್ಗಿದ್ರೆ ನೀವು ಕೂಡ ಸಾಧನೆಯನ್ನು ಮಾಡಬಹುದು. ಹಾಗೆ ಮತ್ತೊಬ್ಬ ಸಾಧಕರ ಜೊತೆ ನಿಮ್ಮ ಮುಂದೆ ಬರ್ತೀವಿ. ಮಿಸ್ ಮಾಡದೆ ನೋಡ್ತಾ ಇರಿ ಫ್ರೀಡಮ್ ಪಾಡ್ಕಾಸ್ಟ್.